ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಬೋರ್ಡಿಂದ ರಿಲೀಸ್ ಆಗಿರುವಂಥ ಫಸ್ಟ್ PUC ಮಾಡಲ್ ಕ್ವಶನ್ ಪೇಪರ್ ಏನಿದೆ ಅದರದ್ದು ಆನ್ಸರ್ಸ್ನ ನಾವು ನೋಡ್ತಾ ಇದ್ದೀವಿ. ಕಳೆದ ವಿಡಿಯೋದಲ್ಲಿ ನಾನು ಪಾರ್ಟ್ 1 ವಿಡಿಯೋದಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಏನಿದೆ ಅದರದ್ದು ಕಂಪ್ಲೀಟಾಗಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಅದು ನಿಮಗೆ ಡೆಫಿನೆಟ್ಲಿ ಅದು ಎಕ್ಸ್ಪ್ಲನೇಷನ್ ಕೊಟ್ಟಿರೋದ್ರಿಂದ ಹೇಗೆ ಬರ್ತಿದೆ ಆನ್ಸರ್ ಅಂತ ಗೊತ್ತಾಗುತ್ತೆ. ಹಾಗೆಯೇ ಉಳಿದ ಆಪ್ಷನ್ಸ್ಗಳು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ನಿಮಗೆ ಬೇರೆ ರೀತಿ ಕ್ವಶನ್ಸ್ ಬಂದರೂ ಕೂಡ ಹೇಗೆಲ್ಲ ಆನ್ಸರ್ಸ್ ಬರಿಬೋದು ಅಂತ ಒಂದು ಐಡಿಯಾ ಕೂಡ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ವಿಡಿಯೋನ ನೀವು ನೋಡ್ಕೊಳ್ಳಿ. ನೋಡಿಲ್ಲ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು 2 ಮಾರ್ಕ್ 3 ಮಾರ್ಕ್ ಹಾಗೆ 5 ಮಾರ್ಕ್ ಕ್ವಶನ್ಸ್ ಏನಿದೆ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ B ಅಂತ ಏನಿದೆ ಅಲ್ಲಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ ಇಲ್ಲಿ ಯಾವುದೆಲ್ಲ ಕ್ವಶನ್ಸ್ ಬಂದಿದೆ, ಹೇಗೆ ಆನ್ಸರ್ಸ್ ಬರೀಬೇಕು ಅಂತ ನಿಮ್ಗೆ ಈಗ ನಾನು ಐಡಿಯಾ ಕೊಡ್ತಾ ಹೋಗ್ತೀನಿ. ಸೊ ಪಾರ್ಟ್ B ನಿಮಗೆಲ್ಲ ಗೊತ್ತಿರೋ ಹಾಗೆ 2 ಮಾರ್ಕ್ ಆನ್ಸರ್ಸ್ ಬರೀಬೇಕಾಗುತ್ತೆ ನೀವು ಇಲ್ಲಿ. ಸೊ 2 ಮಾರ್ಕ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ಅಲ್ಲಿಗೆ ಬರೆದ್ರೆ ಅಷ್ಟು ಸಾಕು. ತುಂಬ ಎಲಾಬ್ರೇಟ್ ಮಾಡಿ ಕೂಡ ಬರಿಬೇಡಿ, ಹಾಗೆ ತುಂಬ ಶಾರ್ಟ್ ಆಗಿ ಕೂಡ ಬರಿಬೇಡಿ. ಎಷ್ಟು ಕೇಳಿದರೆ ಅಷ್ಟಕ್ಕೆ ಆನ್ಸರ್ ಮಾಡಿದರೆ ನೀವು ಕಂಪ್ಲೀಟ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಗಿವಿಂಗ್ ಸೈಂಟಿಫಿಕ್ ನೇಮ್ಸ್ ಟು ದ ಆರ್ಗಾನಿಸಮ್ಸ್. ಸೊ ಇದು ಯಾವ ಚಾಪ್ಟರಿಂದ ಬರುತ್ತೆ? ಫಸ್ಟ್ ಚಾಪ್ಟರ್ ಇದೆಯಲ್ಲ, ದ ಲಿವಿಂಗ್ ವರ್ಲ್ಡ್, ಈ ಚಾಪ್ಟರಿಂದ ಬಂದಿರುವಂಥ ಕ್ವಶನ್ ಇದು. ತುಂಬಾ ಸಿಂಪಲ್ ಆನ್ಸರ್. ಇಲ್ಲಿ ಕೇಳ್ತಾ ಇರೋದೇನು, ಅಡ್ವಾಂಟೇಜ್ ಏನು, ಸೈಂಟಿಫಿಕ್ ನೇಮ್ಸ್ ಕೊಡೋದ್ರಿಂದ ಆರ್ಗಾನಿಸಮ್ಸ್ಗೆ ಏನು ಅಡ್ವಾಂಟೇಜ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಂದರೆ, ದ ಸೈಂಟಿಫಿಕ್ ನೇಮ್ಸ್ ರಿಮೇನ್ಸ್ ದ ಸೇಮ್ ವರ್ಲ್ಡ್ ವೈಡ್ ಆ್ಯಂಡ್ ಹೆನ್ಸ್ ಈಸಿಲಿ ರೆಕಗ್ನೈಸಬಲ್. ಸೊ ಈ ಸೈಂಟಿಫಿಕ್ ನೇಮ್ನ ನಾವು ಕೊಡೋದಕ್ಕೆ ಏನು ಉದ್ದೇಶ ಅಂತಂದರೆ, ಥ್ರೂ ಔಟ್ ದ ವರ್ಲ್ಡ್ ಎಲ್ಲೇ ನೀವು ಯಾವುದೇ ಮೂಲೆಗೆ ಹೋದರೂ, ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ನೀವು ಇದೇ ನೇಮಿಂದ ನೀವು ರೆಕಗ್ನೈಸ್ ಮಾಡ್ಬೋದು. ಅದೇ ನೀವೀಗ ಬೇರೆ ಬೇರೆ ಲ್ಯಾಂಗ್ವೇಜಿಂದ ಕೊಟ್ಬಿಟ್ಟಿದ್ರೆ, ಸೈಂಟಿಫಿಕ್ ನೇಮ್ ಅಲ್ಲದೆ ಬೇರೆ, ಈಗ ಪರ್ಟಿಕ್ಯುಲರ್ ಕಂಟ್ರಿಗೆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇರುತ್ತೆ, ಆ ಲ್ಯಾಂಗ್ವೇಜ್ ಅವರೇ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದರೆ ಆ ಲ್ಯಾಂಗ್ವೇಜ್ ಬೇರೆ ಕಂಟ್ರಿ ಅವ್ರು ಯೂಸ್ ಮಾಡ್ತಿಲ್ಲ ಅಂದರೆ ಆಗೇನಾಗುತ್ತೆ, ಅವ್ರಿಗೆ ಅರ್ಥ ಆಗಲ್ಲ ಏನು ಅಂತ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಥ್ರೂ ಔಟ್ ದ ವರ್ಲ್ಡ್ ಎಲ್ಲ ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಕೂಡ ಇದೇ ನೇಮಿಂದ ರೆಕಗ್ನೈಸ್ ಮಾಡಬೇಕು ಅನ್ನೋದು ರೀತಿ ರೂಲ್ ಮಾಡಿ ಸೈಂಟಿಫಿಕ್ ನೇಮ್ ಅಂತ ಕೊಡ್ತೀವಿ. ಸೊ ಸೈಂಟಿಫಿಕ್ ನೇಮ್ ನೀವು ಇಂಡಿಯಾದಲ್ಲಿರಲಿ, ನೀವು ಅಮೆರಿಕಾದಲ್ಲಿರಲಿ, ನೀವು ಇಂಗ್ಲೆಂಡಲ್ಲಿರಲಿ, ಎಲ್ಲ ಕಡೆ ಒಂದೇ ಹೆಸರಿರುತ್ತೆ. ಸೊ ಯಾರಿಗೂ ಏನು ಕನ್ಫ್ಯೂಷನ್ ಆಗಲ್ಲ. ಸೊ ಇದೊಂದು ರೀಸನ್. ನೆಕ್ಸ್ಟ್, ದ ಪಾಸಿಬಿಲಿಟಿ ಆಫ್ ಕನ್ಫ್ಯೂಷನ್ ಡ್ಯೂ ಟು ಮಲ್ಟಿಪಲ್ ನೇಮ್ಸ್ ಗಿವನ್ ಟು ದ ಸೇಮ್ ಆರ್ಗಾನಿಸಮ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಇಸ್ ಎಲಿಮಿನೇಟೆಡ್ ಬೈ ಸೈಂಟಿಫಿಕಲಿ ನೇಮಿಂಗ್ ದ ಆರ್ಗಾನಿಸಮ್. ಸೊ ಇದೆರಡು ಪಾಯಿಂಟ್ನ ನಾನು ಒಂದರಲ್ಲೇ ಜಸ್ಟ್ ಬ್ರೀಫಾಗಿ ಹೇಳುವಾಗ ಹೇಳಿದ್ದೀನಿ. ಸೊ 2 ಪಾಯಿಂಟ್ನ ನೀವು ಬರೆದ್ರೆ ಸಾಕು. ತುಂಬ ಡ್ರ್ಯಾಗ್ ಮಾಡಿಕೊಂಡು ಅನ್ನೆಸರಿ ಏನೇನೋ ಬರೆಯೋದಕ್ಕೆ ಹೋಗಬೇಡಿ, ಇಷ್ಟು ಬರೀರಿ ಸಾಕು. ನೆಕ್ಸ್ಟ್ ಕ್ವಶನ್ ಏನಿದೆ, ನೇಮ್ ದ ಅನಿಮಲ್ಸ್ ಎಕ್ಸಿಬಿಟಿಂಗ್ ದ ಬಿಲೋ ಗಿವನ್ ಕ್ಯಾರೆಕ್ಟರ್. ಸೊ ಅವರು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ, ಅದು ಯಾವ ಅನಿಮಲಲ್ಲಿ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ನೀವು ರೆಕಗ್ನೈಸ್ ಮಾಡಬೇಕು. ಫಸ್ಟ್ ಒನ್ ಏನಿದೆ, ಆರ್ಗ್ಯಾನಿಸಮ್ ವಿತ್ ಸಕ್ಕಿಂಗ್ ಆ್ಯಂಡ್ ಸರ್ಕ್ಯುಲರ್ ಮೌತ್. ಸೊ ಸಕ್ಕಿಂಗ್ ಕೂಡ ಆಗಿರಬೇಕು, ಹಾಗೆ ಸರ್ಕ್ಯುಲರ್ ಮೌತ್ ಕೂಡ ಇರಬೇಕು. ಯಾಕೆಂದರೆ ಸಕ್ಕಿಂಗ್ ಅಂದ ತಕ್ಷಣ ನಿಮಗೆ ಫಸ್ಟ್ ನಿಮ್ಮ ಮೈಂಡಲ್ಲಿ ಬರೋ ಒಂದು ಈ ಪ್ಯಾರಾಸೈಟ್ಸ್ ಎಲ್ಲ ಇರುತ್ತಲ್ಲ, ಆ ಪ್ಯಾರಾಸೈಟ್ಸ್ಗಳು ನಿಮ್ಮ ಮೈಂಡಿಗೆ ಬರ್ಬೋದು. ಅದರಲ್ಲಿ ಸಕ್ಕಿಂಗ್ ಆರ್ಗನ್ಸ್ ಇರುತ್ತೆ, ಹಾಗೆ ಹುಕ್ಸ್ ಇರುತ್ತೆ. ಸೊ ಅದು ನಿಮ್ಮ ಮೈಂಡಿಗೆ ಬರುತ್ತೆ. ಬಟ್ ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ, ಸರ್ಕ್ಯುಲರ್ ಮೌತ್ ಅಂತ ಕೊಟ್ಟಿದ್ದಾರೆ. ಸೊ ಸರ್ಕ್ಯುಲರ್ ಮೌತ್ ಇರುವಂಥದ್ದು ಯಾವುದು? ಸೈಕ್ಲೋಸ್ಟೋಮ್. ಸೊ ಆನ್ಸರ್ ಸೈಕ್ಲೋಸ್ಟೋಮ್ ಇಸ್ ದ ರೈಟ್ ಆನ್ಸರ್ ಫಾರ್ ದ ಫಸ್ಟ್ ಒನ್. ನೆಕ್ಸ್ಟ್ B ಏನಿದೆ, ಆರ್ಗ್ಯಾನಿಸಮ್ ಇನ್ ವಿಚ್ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಲಾರ್ವಲ್ ಟೇಲ್. ಸೊ ಲಾರ್ವಲ್ ಟೇಲಲ್ಲಿ ಮಾತ್ರ ಇರೋದು ಎಲ್ಲಿ ಅಂತಂದರೆ ಯೂರೋಕಾರ್ಡೆಟ್ಸಲ್ಲಿ. ಸೊ ಕ್ಲಿಯರ್ ಸ್ಪೆಸಿಫಿಕ್ ಆನ್ಸರ್ ಇರುತ್ತೆ ಇಲ್ಲಿ. ನಿಮ್ಗೆ ಯಾವುದೇ ರೀತಿ 2-3 ಆನ್ಸರ್ ಇಲ್ಲಿ ಮ್ಯಾಚ್ ಆಗುತ್ತಪ್ಪ ಅನ್ನೋ ಥರ ಏನೋ ಬರಲ್ಲ. ಕರೆಕ್ಟಾಗಿ ಎಕ್ಸಾಕ್ಟ್ ಆನ್ಸರ್ ಇರುತ್ತೆ. ಅದು ಯಾವುದು ಅಂತ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಬರೀಬೋದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ರಾಗ್ಸ್ ಕ್ಯಾನ್ ಲೀವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ಫ್ರೆಶ್ ವಾಟರ್. ರೈಟ್ ಅ ನೋಟ್ ಆನ್ ರೆಸ್ಪಿರೇಟರಿ ಸಿಸ್ಟಮ್ ಫೌಂಡ್ ಇನ್ ಫ್ರಾಗ್ ಟು ಸರ್ವೈವ್ ಇನ್ ಬೋತ್ ದ ಹ್ಯಾಬಿಟ್ಯಾಟ್ಸ್. ಸೊ ಈ ಫ್ರಾಗ್ ಬಗ್ಗೆ ನಿಮಗೆ ಗೊತ್ತು, ಆಂಫಿಬಿಯನ್ ಅಂತ. ಸೊ ಆಂಫಿಬಿಯನ್ ಆಗಿರೋದ್ರಿಂದ ನೀರಲ್ಲಿ ಆ್ಯಸ್ ವೆಲ್ ಆಸ್ ಆನ್ ದ ಲ್ಯಾಂಡ್ ಎರಡೂ ಕಡೆ ಇದು ಬದುಕೊಂಥ ಜೀವಿ ಆಗಿರೋದ್ರಿಂದ ಇದಕ್ಕೆ ಎರಡೂ ಕಡೆ 2 ಬೇರೆ ಬೇರೆ ರೀತಿಯ ರೆಸ್ಪಿರೇಷನ್ ಸಿಸ್ಟಮ್ಸ್ ಇರುತ್ತೆ. ನೀರಲ್ಲಿರುವಾಗ ಗಿಲ್ಸನ್ನು ಯೂಸ್ ಮಾಡ್ಕೊಳ್ಳುತ್ತೆ, ಹಾಗೆ ಲ್ಯಾಂಡ್ಗೆ ಬಂದಾಗ ಅದು ಲಂಗ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ 2 ರೀತಿ ಇಲ್ಲಿ ನಾವು ಏನು ಬ್ರೀದಿಂಗ್ ಸಿಸ್ಟಮ್ ಅಥವಾ ರೆಸ್ಪಿರೇಟರಿ ಸಿಸ್ಟಮ್ನ ನೋಡಬಹುದು. ಫ್ರಾಗ್ಸಲ್ಲಿ ಗಿಲ್ಸ್, ಈ ನೀರಲ್ಲಿರುವಾಗ ಗಿಲ್ಸ್ ಅಂತ ಹೇಳಿದ್ದಲ್ವ, ಅದು ಲಾರ್ವಲ್ ಸ್ಟೇಜಲ್ಲಿ. ಅದೇ ಅದು ಅಡಲ್ಟ್ ಸ್ಟೇಜ್ಗೆ ಬಂದಾಗ ಅದರದ್ದು ಸ್ಕಿನ್ ಇರುತ್ತಲ್ಲ, ಸ್ಕಿನ್ನ ಯೂಸ್ ಮಾಡ್ಕೊಂಡು ಅದು ಬ್ರೀದ್ ಮಾಡುತ್ತೆ ಅಥವಾ ರೆಸ್ಪಿರೇಷನ್ ಮಾಡುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಲ್ಯಾಂಡ್ ಮೇಲೆ ಅದು ಲಂಗ್ಸ್ನ ಯೂಸ್ ಮಾಡ್ಕೊಳ್ಳುವಾಗ ಅದನ್ನು ನಾವು ಪಲ್ಮನರಿ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ 2 ಆರ್ಗನ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದೆ, ಒಂದು ಲಂಗ್ಸ್ನ ಯೂಸ್ ಮಾಡ್ಕೊಳ್ತಾ ಇದೆ, ಇನ್ನೊಂದು ಸ್ಕಿನ್ನ ಯೂಸ್ ಮಾಡ್ಕೊಳ್ತಾ ಇದೆ. ಗಿಲ್ಸ್ ಯಾವಾಗ ಯೂಸ್ ಮಾಡ್ಕೊಳ್ಳುತ್ತೆ? ಲಾರ್ವಲ್ ಸ್ಟೇಜಲ್ಲಿ ಇರುವಾಗ. ಓಕೆ, ಅದು ಟ್ಯಾಡ್ಪೋಲ್ ಲಾರ್ವಾ ಏನು ಸ್ಟೇಜ್ ಇರುತ್ತೆ ಅದು ಬೇಕಿದ್ರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ ಅದನ್ನು ಬಿಟ್ಟರು ನಡೆಯುತ್ತೆ. ಯಾಕೆಂದರೆ 2 ಮಾರ್ಕ್ಸ್ ಕೇಳಿರೋದ್ರಿಂದ 2 ರೀತಿಯ ರೆಸ್ಪಿರೇಷನ್ ಏನಿದೆ ಅದನ್ನು ಮೇನಾಗಿ ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್, ಐಡೆಂಟಿಫೈ ದ ಸೆಲ್ಯುಲಾರ್ ಸ್ಟ್ರಕ್ಚರ್ಸ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್. ಸೊ ಇದರಲ್ಲಿ ಫೀಚರ್ಸ್ನ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಯಾವ ಸೆಲ್ಯುಲಾರ್ ಸ್ಟ್ರಕ್ಚರ್ ಇದು ಅಂತ ಕೇಳಿದ್ದಾರೆ. ಸೊ ಯಾವುದು ಸೆಲ್ಯುಲಾರ್ ಸ್ಟ್ರಕ್ಚರ್ ಅಂತ ಈಗ ನೋಡೋಣ.
ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಕ್ಲೂ ಅಂದರೆ ಆರ್ ದ ಸೈಟ್ಸ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ಸೆಲ್ ಒಳಗಡೆ ಏರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ಅಲ್ವಾ. ಸೊ ಆನ್ಸರ್ ಇಸ್ ಮೈಟೋಕಾಂಡ್ರಿಯಾ. ಸೆಕೆಂಡ್ ಒನ್ ಬಿ ಅಲ್ಲಿ ಏನು ಕೊಟ್ಟಿದ್ದಾರೆ? ಇಟ್ ಡೆಸ್ಟ್ರಾಯ್ಸ್ ಫಾರಿನ್ ಸಬ್ಸ್ಟೆನ್ಸಸ್. ಯಾವುದು ಫಾರಿನ್ ಸಬ್ಸ್ಟೆನ್ಸಸ್ ಡೆಸ್ಟ್ರಾಯ್ ಮಾಡೋದು? ನಮ್ಮ ಬಾಡಿ ಒಳಗಡೆ ಯಾವುದಾದ್ರೂ ಒಂದು ಫಾರಿನ್ ಜರ್ಮ್ ಎಂಟರ್ ಆದ ತಕ್ಷಣ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡೋಂಥ ಒಂದು ಸೆಲ್ ಯಾವುದು ಅಂದರೆ WBC. ಸೊ ಓಕೆ, WBCಯಲ್ಲಿ ಯಾವುದು ಸ್ಪೆಸಿಫಿಕ್ ಆಗಿ ಅಂತ ಏನು ಬೇಡ, ಬೇಕಿದ್ರೆ ನೀವು ಲಿಂಫೋಸೈಟ್ನ ಮೆನ್ಷನ್ ಮಾಡ್ಬೋದು ಬ್ರ್ಯಾಕೆಟಲ್ಲಿ, ಇಲ್ಲಾಂದರೆ ಜಸ್ಟ್ WBC ಅಂತ ಬರೆದ್ರೂ ಸಾಕು. ನೆಕ್ಸ್ಟ್ ಸಿ ಏನು ಕೊಟ್ಟಿದ್ದಾರೆ ಅಂದರೆ ಇಟ್ ಗಿವ್ಸ್ ಟರ್ಜಿಡಿಟಿ ಟು ದ ಸೆಲ್, ಪ್ಲಾಂಟ್ ಸೆಲ್. ಸ್ಪೆಸಿಫಿಕಲಿ ಅವರು ಪ್ಲಾಂಟ್ ಸೆಲ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ, ಯಾಕೆಂದರೆ ಈ ಪರ್ಟಿಕ್ಯುಲರ್ ಸೆಲ್ ಆರ್ಗನಲ್ಲಿ ಏನಿದೆ ಇದು ಪ್ಲಾಂಟ್ ಸೆಲ್ಲಲ್ಲಿ ಮಾತ್ರ ನೋಡೋಕೆ ಸಿಗೋದು. ಅದು ಯಾವುದು ಅಂದರೆ ವ್ಯಾಕ್ಯೂಲ್. ಸೊ ವ್ಯಾಕ್ಯೂಲ್ ಪ್ಲಾಂಟ್ ಸೆಲ್ಲಲ್ಲಿ ಮಾತ್ರ ಇದೆ ಮತ್ತು ಮೇನ್ ಆಗಿ ಅದು ಟರ್ಜಿಡಿಟಿನ ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾಗಿ ಆನ್ಸರ್ ಇಸ್ ವ್ಯಾಕ್ಯೂಲ್. ನೆಕ್ಸ್ಟ್ ಇಟ್ ಇನಿಷಿಯೇಟ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ಸೆಲ್ ಡಿವಿಷನ್. ಯಾವುದು ಸೆಲ್ ಡಿವಿಷನ್ನ ರೆಗ್ಯುಲೇಟ್ ಮಾಡೋವಂಥದ್ದು? ಸೆಂಟ್ರಿಯೋಲ್ಸ್. ಓಕೆ, so initiation at the regulation of cell division done by the centriole. So answer centriole. Next, why is the interphase of the cell cycle called resting phase? ಯೂಶಲಿ ಇಂಟರ್ಫೇಸ್ನ ರೆಸ್ಟಿಂಗ್ ಫೇಸ್ ಅಂತ ಮುಂಚೆ ಅಂದ್ಕೊಂಡಿದ್ರು, ಬಟ್ ಈಗ ಅದು ಇಂಟರ್ಫೇಸನ್ನು ರೆಸ್ಟಿಂಗ್ ಫೇಸ್ ಅಂತ ಕರೆಯೋದಕ್ಕಾಗಲ್ಲ ಅಂತ ಪ್ರೂವ್ ಆಗಿದೆ. ಯಾಕೆಂದರೆ ಅಲ್ಲಿ ತುಂಬಾ ಸೆಲ್ ಆ್ಯಕ್ಟಿವ್ ಆಗಿ ಏನೇನೋ ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ನ ನಾವು ಓದೋದು G1 S G2 ಅಂಡರಲ್ಲಿ ನಾವು ಓದಿದ್ದೀವಲ್ಲ. ಸೊ ಅದು 3 ರಿಯಾಕ್ಷನ್ G1 S G2 ಆಗದೆ ಇಂಟರ್ಫೇಸ್ ಸ್ಟೇಜಲ್ಲಿ. ಸೊ ಇಟ್ ಈಸ್ ನಾಟ್ ರೆಸ್ಟಿಂಗ್ ಫೇಸ್. ಸೊ ಏನು ಆನ್ಸರ್ ಬರೀಬೇಕು ನೀವು? ಇಂಟರ್ಫೇಸ್ ವಾಸ್ ಪ್ರೀವಿಯಸ್ಲಿ ಬಿಲೀವ್ಡ್ ಆ್ಯಸ್ ರೆಸ್ಟಿಂಗ್ ಫೇಸ್. ಸೊ ಮುಂಚೆ ಅದನ್ನು ಏನಂತ ಬಿಲೀವ್ ಮಾಡಿದ್ರು? ರೆಸ್ಟಿಂಗ್ ಫೇಸ್ ಅಂತ ಬಿಲೀವ್ ಮಾಡಿದರು. ಬಿಕಾಸ್ ಇಟ್ ಅಪಿಯರ್ಡ್ ದ್ಯಾಟ್ ಸೆಲ್ಸ್ ವರ್ ಇನ್ಆ್ಯಕ್ಟಿವ್ ಡ್ಯೂರಿಂಗ್ ದಿಸ್ ಟೈಮ್. ಸೊ ಯಾಕೆ ಹಾಗೆ ಅಂದ್ಕೊಂಡಿದ್ರು ಅಂದರೆ ಅವ್ರು ಅಂದ್ಕೊಂಡಿದ್ರು ಅದು ಇನ್ಆ್ಯಕ್ಟಿವ್ ಆಗಿರುತ್ತೆ ಈ ಟೈಮಲ್ಲಿ, ಇಂಟರ್ಫೇಸ್ ಟೈಮಲ್ಲಿ ಅಂತ ಅಂದ್ಕೊಂಡಿದ್ರು. ಬಟ್ ಲೇಟರ್ ಸ್ಟಡೀಸ್ ಶೋಡ್ ದ್ಯಾಟ್ ಇಂಟರ್ಫೇಸ್ ಇಸ್ ಆ್ಯಕ್ಚುಲಿ ಅ ಮೆಟಬಾಲಿಕಲಿ ಆ್ಯಕ್ಟಿವ್ ಫೇಸ್. ಸೊ ಇದು ಮೆಟಬಾಲಿಕಲಿ ಆ್ಯಕ್ಟಿವ್ ಅಂತ ಈಗ ಅವ್ರಿಗೆ ಗೊತ್ತಾಗಿದೆ. ಓಕೆ, ಸೊ ಇದನ್ನು ಆನ್ಸರ್ ನೀವು ಬರೆದ್ರೆ ಆಯಿತು. ಇಲ್ಲಿ ಕ್ವಶನಲ್ಲಿ ಕಟ್ಟಿದಾರಪ್ಪ ರೆಸ್ಟಿಂಗ್ ಫೇಸು, ನಾವು ಇಲ್ಲಿ ಆನ್ಸರಲ್ಲಿ ರೆಸ್ಟಿಂಗ್ ಫೇಸ್ ಅಂತಲೇ ಪ್ರೂವ್ ಮಾಡಬೇಕು ಅಂತ ಏನಿಲ್ಲ. ಮುಂಚೆ ಆಗಿತ್ತು ಬಿಲೀಫು, ಬಟ್ ಈಗ ಚೇಂಜ್ ಆಗಿದೆ, ಈ ಥರ ನೀವು ಆನ್ಸರ್ ಬರೆದು ನಡೆಯುತ್ತೆ. ಇದೆಲ್ಲ ಈ ಕ್ವಶನ್ಸ್ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಇದೆಲ್ಲ ನಾನು ಆಲ್ರೆಡಿ ಒನ್ ಶಾರ್ಟ್ ವಿಡಿಯೋದಲ್ಲಿ, ಹಾಗೆಯೇ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡುವಾಗ ಚಾಪ್ಟರ್ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋಗಳು ಎಲ್ಲ ಅವೈಲಬಲ್ ಇದೆ. ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಏನೇ ಡೌಟ್ ಬಂದ್ರೂ ನೀವು ಲೆಸನ್ ವೈಸ್ ವಿಡಿಯೋಸ್ ಏನು ಅವೈಲಬಲ್ ಇದೆಯಲ್ಲ ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಕ್ಲಾರಿಟಿ ಸಿಗುತ್ತೆ. ಬಟ್ ಇಲ್ಲಿ ನಾನು ಜಸ್ಟ್ ಇಲ್ಲಿ ಕ್ವಶನ್ ಆನ್ಸರ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಇರುವಂಥ ಎಲ್ಲ ವಿಡಿಯೋಗಳು ಏನು ಹಾಕಿದ್ದೀನಲ್ಲ ಅದನ್ನೇ ನೀವು ನೋಡ್ಕೊಳ್ಬೋದು. ಸೊ ಆ ವಿಡಿಯೋಗಳ ಲಿಂಕ್ ನಿಮ್ಗೆ ಏನಾದರೂ ಸಿಗ್ತಾ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಎಲ್ಲ ಚಾಪ್ಟರ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪ್ಲೇಲಿಸ್ಟ್ನ ಹಾಕಿರ್ತೀನಿ. ನೀವು ಆ ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಲ್ಲ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವುದಾದ್ರೂ ಸಿಗ್ತಾ ಇಲ್ಲ ಯಾವ್ದಾದ್ರು ಚಾಪ್ಟರ್ದು ಅಂದರೆ ನೀವು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್, ಐ ವಿಲ್ ಸೆಂಡ್ ಯು ದ ಲಿಂಕ್. ಓಕೆ, ನಾನು ನೆಕ್ಸ್ಟ್ ನೋಡೋಣ. ಅಬ್ಸಿಸಿಕ್ ಆ್ಯಸಿಡ್ ಈಸ್ ಆಲ್ಸೋ ನೋನ್ ಆಸ್ ಸ್ಟ್ರೆಸ್ ಹಾರ್ಮೋನ್, ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಸೊ ಯೂಶಲಿ ಈ ಅಬ್ಸಿಸಿಕ್ ಆ್ಯಸಿಡ್ ಬಗ್ಗೆ ಕ್ವಶನ್ ಕೇಳಿದ್ರೆ ಇದೇ ರೀತಿ ಕ್ವಶನ್ ಕೇಳೋದು. ಈ ಕ್ವಶನ್ ಯಾವ ಚಾಪ್ಟರಿಂದ ಬಂದಿದೆ ಹೇಳಿ? ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇದೆಯಲ್ಲ ಆ ಚಾಪ್ಟರಿಂದ ತೊಗೊಂಡಿರೋಂಥ ಕ್ವಶನ್ ಇದು. ಯೂಶಲಿ ಆ ಚಾಪ್ಟರಲ್ಲಿ ಹಾರ್ಮೋನ್ಸ್ಗಳ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ ಕೇಳೋದು. ಅದರಲ್ಲೂ ಸ್ಪೆಷಲಿ 5 ಮಾರ್ಕ್ ಏನಾದರೂ ಕೇಳಿದ್ರೆ ಆಕ್ಸಿನ್ ಅಥವಾ ಗಿಬ್ಬರ್ಲಿನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅದರದ್ದು ಎಫೆಕ್ಟ್ಸ್ನ ಅಂತ ಕೇಳಿರ್ತಾರೆ. ಬಟ್ ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳುವಾಗ ಈ ಥರ ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದು ಇಂಪಾರ್ಟೆಂಟ್ ಟರ್ಮ್ಸ್ ಇರುತ್ತಲ್ಲ, ಸ್ಟ್ರೆಸ್ ಹಾರ್ಮೋನ್ ಅಂತ ಆಗ್ಬೋದು ಅಥವಾ ಬೋಲ್ಟಿಂಗ್ ಎಫೆಕ್ಟ್ ಅಂದ್ರೇನು, ಈ ಥರದ್ದೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾರೆ? ಯಾಕೆ ಇದನ್ನು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತಾರೆ ಅಂತ ಕೇಳಿದ್ದಾರೆ. ಸೊ ಅಬ್ಸಿಸಿಕ್ ಆ್ಯಸಿಡ್ನ ನಾವು ಯಾಕೆ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ ಅಂದರೆ ಬಿಕಾಸ್ ಇಟ್ ಪ್ಲೇಸ್ ಅ ಕ್ರಿಟಿಕಲ್ ರೋಲ್ ಇನ್ ಪ್ಲಾಂಟ್ ರೆಸ್ಪಾನ್ಸಸ್ ಟು ವೇರಿಯಸ್ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ಸಸ್. ಯಾವುದೆಲ್ಲ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ ಅಂದರೆ ಡ್ರಾಟ್ ಆಗ್ಬೋದು, ಸ್ಯಾಲಿನಿಟಿ ಆಗ್ಬೋದು, ಟೆಂಪ್ರೇಚರ್ ಎಕ್ಸ್ಟ್ರೀಮ್ಸ್ ಆಗ್ಬೋದು. ಅಂದರೆ ಡ್ರಾಟ್ ಅಂದರೆ ತುಂಬ ಡ್ರೈ ಕಂಡೀಷನ್ ಇರುತ್ತೆ, ಅದನ್ನು ಡ್ರಾಟ್ ಅಂತೀವಿ. ಸ್ಯಾಲಿನಿಟಿ ಅಂದರೆ ತುಂಬ ಸಾಲ್ಟ್ ಕಂಟೆಂಟ್ ಇರುವಾಗ ಅದನ್ನು ಸ್ಯಾಲಿನಿಟಿ ಅಂತ ಹೇಳ್ತೀವಿ. ಟೆಂಪ್ರೇಚರ್ ತುಂಬಾ ಜಾಸ್ತಿ ಆದಾಗ ಅದನ್ನು ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಏನು ನಾರ್ಮಲ್ ಕಂಡೀಷನ್ ಅಲ್ಲ. ಸೊ ಈ ಥರ ಕಂಡೀಷನ್ ಪ್ಲಾಂಟಿಗೆ ಸ್ಟ್ರೆಸ್. ನಮಗೆ ಯಾವುದಪ್ಪ ಸ್ಟ್ರೆಸ್? ಈಗ ನಾವು ತುಂಬ ಓದಬೇಕು ಅಂದಾಗ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಅಲ್ವಾ? ಏನೋ ಒಂದು ತುಂಬ ಕೆಲಸ, ಹೆವಿ ಕೆಲಸ ಇದ್ದಾಗ ನಮಗೆ ಸ್ಟ್ರೆಸ್ ಆಗುತ್ತೆ. ಪ್ಲಾಂಟ್ಗೆ ಯಾವ ಥರ ಸ್ಟ್ರೆಸ್ ಇರುತ್ತೆ ಅಂದರೆ ಇದೇ ಥರ ಸ್ಟ್ರೆಸ್. ಏನಂದರೆ ತುಂಬ ಟೆಂಪ್ರೇಚರಲ್ಲಿ ಡಿಫ್ರೆನ್ಸಸ್ ಬಂದಾಗ ಅದಕ್ಕೆ ಸ್ಟ್ರೆಸ್ ಆಗುತ್ತೆ. ನಾರ್ಮಲ್ ಆಗಿ ಅದು ಫೋಟೋಸಿಂಥಸಿಸ್ ಹೇಗೆ ಮಾಡ್ತಿತ್ತು ಅಥವಾ ಬೇರೆ ಯಾವುದೋ ಆ್ಯಕ್ಟಿವಿಟಿ, ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತಿತ್ತು ಅದನ್ನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಸೊ ಈ ಕಂಡೀಷನ್ನ ನಾವೇನು ಹೇಳ್ತೀವಿ? ಸ್ಟ್ರೆಸ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಆ ಥರ ಟೈಮಲ್ಲಿ ರಿಲೀಸ್ ಆಗುವಂಥ ಹಾರ್ಮೋನ್ ಇದು ಅಬ್ಸಿಸಿಕ್ ಆ್ಯಸಿಡ್. ಸೊ ಹಾಗಾಗಿ ಇದನ್ನು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ. ವೆನ್ ಪ್ಲಾಂಟ್ ಫೇಸಸ್ ಸ್ಟ್ರೆಸ್ ABA ಲೆವೆಲ್ ಇನ್ಕ್ರೀಸಸ್. ಸೊ ಯಾವಾಗ ಸ್ಟ್ರೆಸ್ಸಲ್ಲಿರುತ್ತೆ ಆವಾಗ ಈ ಅಬ್ಸಿಸಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ, ಟ್ರಿಗರಿಂಗ್ ದ ಸೀರೀಸ್ ಆಫ್ ಫಿಸಿಯೋಲಾಜಿಕಲ್ ರೆಸ್ಪಾನ್ಸಸ್ ದಟ್ ಹೆಲ್ಪ್ ದ ಪ್ಲಾಂಟ್ ಟು ಕೋಪ್ ವಿತ್ ದ ಅಡ್ವರ್ಸ್ ಕಂಡೀಷನ್. ಸೊ ಈ ಥರ ಕಂಡೀಷನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುವಂಥ ಫೀಚರ್ಸ್ಗಳನ್ನ ಅದು ಸಡನ್ನಾಗಿ ಡೆವಲಪ್ ಮಾಡ್ಕೊಳ್ಬೇಕಾಗುತ್ತೆ. ಅಂಥ ಮೂಮೆಂಟಲ್ಲಿ ಈ ಅಬ್ಸಿಸಿಕ್ ಆ್ಯಸಿಡ್ ಹೆಲ್ಪ್ ಮಾಡುತ್ತೆ.
ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ಡಿಫೈನ್ ಟೈಡಲ್ ವಾಲ್ಯೂಮ್ ಮತ್ತು ರೆಸಿಡ್ಯೂಯಲ್ ವಾಲ್ಯೂಮ್ ಎರಡು ಕೊಟ್ಬಿಟ್ಟು ಡಿಫೈನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಸಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಈ ವಾಲ್ಯೂಮ್ಗಳು ಮತ್ತು ಕೆಪಾಸಿಟಿ ಇದೆಯಲ್ಲ, ಏನು ಹೇಳ್ತಾರೆ ಅದಕ್ಕೆ ರೆಸ್ಪಿರೇಟರಿ ವಾಲ್ಯೂಮ್ಸ್ ಮತ್ತು ರೆಸ್ಪಿರೇಟರಿ ಕೆಪಾಸಿಟಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾದರೂ ಒಂದು ಈ ಥರ ನಿಮಗೆ 2 ಮಾರ್ಕ್ಸ್ಗೆ ಹೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಡೆಫಿನೇಷನ್ಗಳನ್ನೂ ಕಲ್ತ್ಕೊಂಡಿರಿ. ಇದನ್ನು ಸಿಂಪಲಾಗಿ ಹೇಗೆ ನೆನ್ಪಿಟ್ಕೊಳ್ಬೋದು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ತೋರಿಸಿ ನಾನು ಸಿಂಪಲಾಗಿ ನೀವು ಯಾವ ರೀತಿ ನೆನ್ಪಿಟ್ಕೊಳ್ಬೋದು ಅಂತ ನಾನು ಹಾಕಿದ್ದೀನಿ. ಅದನ್ನು ನೀವು ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಎಲ್ಲ ವಾಲ್ಯೂಮ್ಗಳು ಮತ್ತು ಎಲ್ಲ ಕೆಪಾಸಿಟಿಗಳು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಸೊ ಇದಿಷ್ಟು ಏನಿತ್ತು 2 ಮಾರ್ಕ್ ಆನ್ಸರ್ಸ್ ಆಯಿತು. ನೆಕ್ಸ್ಟ್ ಈಗ ನಾವು ಪಾರ್ಟ್ ಸಿಗೆ ಎಂಟರ್ ಆಗೋಣ. ಪಾರ್ಟ್ ಸಿಯಲ್ಲಿ ನಿಮಗೆ 3 ಮಾರ್ಕ್ ಆನ್ಸರ್ಸ್ನ ನೀವು ನೋಡಬೇಕಾಗುತ್ತೆ. ಸೊ ಕ್ವಶನ್ಸ್ ಹೇಗಿದೆ, ಈಸಿ ಇದೆಯಾ ಇಲ್ವಾ ನೋಡ್ತಾ ಹೋಗೋಣ. ಈಗ ನಿಮಗೆ ಬೋರ್ಡಿಂದ ರಿಲೀಸ್ ಮಾಡಿರುವಂಥ ಪೇಪರ್ ಯೂಶಲಿ ಮಾಡೆಲ್ ಕ್ವಶನ್ ಪೇಪರ್ ಸ್ವಲ್ಪ ಟ್ರಿಕ್ಕಿಯಾಗೇ ಕೊಡ್ತಾರೆ. ಈಸಿ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್ ಯೂಶಲಿ ಕೊಡಲ್ಲ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ. ಮೇನ್ ಎಕ್ಸಾಮ್ಗೆ ನೀವು ಅದೇ ಲೆವೆಲ್ಗೆ ಪ್ರಿಪೇರ್ ಆಗಬೇಕು ಅನ್ನೋದು ಇವರ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ನೀವು ಆ ಲೆವೆಲಲ್ಲೇ ಸ್ವಲ್ಪ ತುಂಬಾ ಡೈರೆಕ್ಟ್ ಕ್ವಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡದೆ ಸ್ವಲ್ಪ ಇಂಡೈರೆಕ್ಟಾಗಿ ಕೊಟ್ಟರು ಕೂಡ ನೀವು ಯಾವ ರೀತಿ ಬರಿಬೋದು ಮತ್ತು ಡೀಪ್ ಕಾನ್ಸೆಪ್ಟ್ಸ್ಗಳನ್ನ ಯಾವ ರೀತಿ ಓದ್ಕೊಂಡಿರಬೇಕು ಅನ್ನೋದನ್ನು ಸ್ವಲ್ಪ ಫೋಕಸ್ ಮಾಡಿ. ರೆಗ್ಯುಲರ್ ಆಗಿ ಬರುವಂಥ ಕ್ವಶನ್ಸ್ಗಳನ್ನೇ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ವರ್ಷ ಸ್ಪೆಷಲಿ ನೀವು ರೆಗ್ಯುಲರ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳು ನೀವು ನೋಡಿದ್ರೆ ರಿಪೀಟೆಡ್ ಕ್ವಶನ್ಸ್ ಏನಿರುತ್ತೆ ಅದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಸ್ವಲ್ಪ ಡೀಪ್ ಆಗಿ ಬೇರೆ ಕಾನ್ಸೆಪ್ಟ್ಗಳು ಕೂಡ ಅದನ್ನು ಕೂಡ ನೀವು ಫೋಕಸ್ ಮಾಡಿ. ಬಟ್ ಹಾಗಂತ ತುಂಬಾ ಮೈನರ್ ಟಾಪಿಕ್ಗಳನ್ನ ಪಿಕ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯೂಶಲ್ ಆಗಿ ಕೇಳೋವಂಥ ಕ್ವಶನ್ಸ್ಗಳನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಬೇರೆ ಥರ ಕೇಳ್ಬೋದು. ಡಿಫ್ರೆಂಟ್ ಕ್ಲಾಸಸ್ ಆಫ್ ಆಲ್ಗೆಯಲ್ಲಿ ಬರುವಂಥ ಎಲ್ಲ ಸ್ಟೋರ್ ಫುಡ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಕೆ. ಈ ಟಾಪಿಕಲ್ಲಿ ನೀವು ಇದನ್ನ ನೀವು ಕಲ್ತ್ಕೊಂಡಿದ್ರೆ ನಿಮಗೆ ನಿಮ್ಮ ಎಕ್ಸಾಮಲ್ಲಿ, ಮೇನ್ ಎಕ್ಸಾಮಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸಲ್ಲಾದರೂ ಬರ್ಬೋದು ಅಥವಾ MCQ ಎಲ್ಲಾದರೂ ಬರ್ಬೋದು. ಈ ಥರ ಕ್ವಶನ್ಸ್ ಡೈರೆಕ್ಟಾಗಿ ಕೇಳ್ಬೋದು ಅಥವಾ 2 ಮಾರ್ಕಲ್ಲಿ ಕೇಳ್ಬೋದು. ಸೊ ನೋಡ್ಕೊಂಡಿರಿ ಈ ಕಾನ್ಸೆಪ್ಟ್ನ. ಗ್ರೀನ್ ಆಲ್ಗೆಯಲ್ಲಿ ಫುಡ್ ಯಾವ ಥರ ಸ್ಟೋರ್ ಆಗಿರುತ್ತೆ, ಸ್ಟಾರ್ಚ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಬ್ರೌನ್ ಆಲ್ಗೆಯಲ್ಲಿ ಲ್ಯಾಮ್ನೆರಿನ್ ಅಂತ ಹೇಳ್ತೀವಿ. ಸೊ ಸ್ಟೋರ್ಡ್ ಫುಡ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಲ್ಯಾಮ್ನೆರಿನ್. ಮತ್ತು ರೆಡ್ ಆಲ್ಗೆಯಲ್ಲಿ ಯಾವ ಥರ ಇರುತ್ತೆ, ಫ್ಲೋರಿಡಿಯನ್ ಸ್ಟಾರ್ಚ್ ಥರ ಇರುತ್ತೆ. ಸೊ ಫ್ಲೋರಿಡಿಯನ್ ಸ್ಟಾರ್ಚ್ ಇಸ್ ಅ ಸ್ಟೋರ್ಡ್ ಫುಡ್ ಆಫ್ ರೆಡ್ ಆಲ್ಗೆ. ಸೊ ಇಷ್ಟು ಗೊತ್ತಾಯ್ತಾ. ನೆಕ್ಸ್ಟ್ ಈಗ ನೋಡೋಣ. ದ ಟಿಶ್ಯೂ ಬಿಟ್ವೀನ್ ದ ಅಪ್ಪರ್ ಆ್ಯಂಡ್ ಲೋವರ್ ಎಪಿಡರ್ಮಿಸ್ ಆಫ್ ಅ ಲೀಫ್ ಇಸ್ ಕಾಲ್ಡ್ ಮೀಸೋಫಿಲ್. ಸೊ ಮೀಸೋಫಿಲ್ ಲೇಯರ್ ಗೊತ್ತಲ್ವಾ, ಅಪ್ಪರ್ ಎಪಿಡರ್ಮಿಸ್ ಮತ್ತು ಲೋವರ್ ಎಪಿಡರ್ಮಿಸ್ ಮಧ್ಯದಲ್ಲಿ ಬರುವಂಥ ಕಂಪ್ಲೀಟ್ ಏನು ಸೆಲ್ಸ್ಗಳಿದೆ ಅದನ್ನು ನಾವು ಮೀಸೋಫಿಲ್ ಟಿಶ್ಯೂ ಅಂತ ಹೇಳ್ತೀವಿ. ಆ ಮೀಸೋಫಿಲ್ ಟಿಶ್ಯೂ ಬೇಸ್ ಮೇಲೆ 2 ಕ್ವಶನ್ಸ್ನ ಕೇಳಿದ್ದಾರೆ. ಏನಪ್ಪ ಅಂತಂದರೆ, ರೈಟ್ ದ ಟೈಪ್ ಆಫ್ ಸೆಲ್ಸ್ ಫೌಂಡ್ ಇನ್ ದಿಸ್ ಟಿಶ್ಯೂ ಇನ್ ಡೈಕಾಟ್ ಲೀಫ್. ಸೊ ಇಲ್ಲಿ ಕಾಣುವಂಥ 2 ರೀತಿಯ ಟಿಶ್ಯೂಗಳೇನಿದೆ ಅದನ್ನು ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಟಿಶ್ಯೂ ಇರುತ್ತೆ ಅಥವಾ ಯಾವ ರೀತಿ ಸೆಲ್ಸ್ಗಳಿರುತ್ತೆ ಅಂತಂದರೆ ಇಲ್ಲಿ ಪ್ಯಾಲಿಸೇಡ್ ಸೆಲ್ ಮತ್ತು ಸ್ಪಾಂಜಿ ಸೆಲ್ಸ್. ಅದೇ ಟಿಶ್ಯೂ ಅಂತ ಬರೆಯುವಾಗ ನೀವು ಪ್ಯಾಲಿಸೇಡ್ ಪ್ಯಾರಂಕೈಮಾ ಮತ್ತು ಸ್ಪಾಂಜಿ ಪ್ಯಾರಂಕೈಮಾ, ಬಿಕಾಸ್ ಅವರು ಕೇಳಿರೋದು ಟಿಶ್ಯೂ ಅಂತಾನೆ. ಸೊ ನೀವಾಗ ಪ್ಯಾರಂಕೈಮಾ ಇಸ್ ಅ ಟಿಶ್ಯೂ ಅಲ್ವಾ, ಸೊ ಹಾಗಾಗಿ ಪ್ಯಾಲಿಸೇಡ್ ಪ್ಯಾರಂಕೈಮಾ ಮತ್ತು ಸ್ಪಾಂಜಿ ಪ್ಯಾರಂಕೈಮಾ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್, ಮೆನ್ಷನ್ ಎನಿ 2 ಅನಾಟಮಿಕಲ್ ಡಿಫ್ರೆನ್ಸಸ್ ಬಿಟ್ವೀನ್ ಡೈಕಾಟ್ ಲೀಫ್ ಆ್ಯಂಡ್ ಮೊನೊಕಾಟ್ ಲೀಫ್. ಇಲ್ಲಿ ಕ್ವಶನ್ನ ಸ್ವಲ್ಪ ನೀವು ಕ್ಲಿಯರ್ ಆಗಿ ನೀವು ನೋಡ್ಕೊಂಡಿರಬೇಕು. ಅನಾಟಮಿಕಲ್ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ನೀವು ಏನಾದರೂ ಮಾರ್ಫಾಲಜಿಕಲ್ ಡಿಫ್ರೆನ್ಸಸ್ನ ಬರೆದ್ರೆ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಸೊ ಆಗ ಮಾರ್ಕ್ಸ್ ಸಿಗಲ್ಲ ನಿಮಗೆ. ಅನಾಟಮಿಕಲ್ ಡಿಫ್ರೆನ್ಸೇ ಬರೀಬೇಕು. ಸೊ ಇಲ್ಲಿ ಮೊನೊಕಾಟ್ ಲೀಫ್ ಮತ್ತು ಡೈಕಾಟ್ ಲೀಫ್ದು ಅನಾಟಮಿಕಲ್ ಡಿಫ್ರೆನ್ಸ್ನ ನೀವು ನೋಡೋದಾದರೆ ಇಲ್ಲಿ ಮೀಸೋಫಿಲ್ ರೀಜನಲ್ಲಿ ಸೆಲ್ಸ್ ಇಂಟರ್ಸೆಲ್ಯುಲರ್ ಸ್ಪೇಸ್ ನಿಮಗೆ ಮೊನೊಕಾಟ್ ಲೀಫಲ್ಲಿ ಕಾಣಲ್ಲ. ಓಕೆ, ಸ್ಮಾಲ್ ಇಂಟರ್ಸೆಲ್ಯುಲರ್ ಸ್ಪೇಸಸ್ ಇರುತ್ತೆ. ಅದೇ ನಿಮಗೆ ಡೈಕಾಟ್ ಲೀಫಲ್ಲಿ ಲಾರ್ಜ್ ಇಂಟರ್ಸೆಲ್ಯುಲರ್ ಸ್ಪೇಸಸ್ ಕಾಣುತ್ತೆ. ತುಂಬಾ ದೂರವಾಗಿ ಸೆಲ್ಗಳೇನಿರುತ್ತೆ ಅದು ಅರೇಂಜ್ ಆಗಿರುತ್ತೆ. ಇಂಟರ್ಸೆಲ್ಯುಲರ್ ಸ್ಪೇಸ್ ಕ್ಲಿಯರ್ ಆಗಿ ಡೈಕಾಟ್ ಲೀಫಲ್ಲಿ ಕಾಣುತ್ತೆ ಅನಾಟಮಿಯಲ್ಲಿ, ಬಟ್ ಮೊನೊಕಾಟ್ ಲೀಫಲ್ಲಿ ಕಾಣಲ್ಲ. ನೆಕ್ಸ್ಟ್, ಅದನ್ನು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಬರಿಬೋದು ಅಂತಂದರೆ, ಅಟ್ ಬೋತ್ ಸರ್ಫೇಸಸ್ ಸ್ಲೆರೆಂಕೈಮಾಟಸ್ ಬಂಡಲ್ ಶೀತ್ ಇಸ್ ಪ್ರೆಸೆಂಟ್. ಸೊ ಬೋತ್ ಸರ್ಫೇಸ್ ಅಂತಂದರೆ 2 ಮೇಲೆ ಅಪ್ಪರ್ ಲೇಯರ್ ಮತ್ತು ಲೋವರ್ ಲೇಯರ್ ಇದೆಯಲ್ಲ, ಆ 2 ಇದರಲ್ಲಿ ನಿಮಗೆ ಸ್ಲೆರೆಂಕೈಮಾ ಬಂಡಲ್ ಶೀಟ್ನ ನೀವು ನೋಡಬಹುದು. ಓಕೆ, ಸೊ ಯಾವುದರಲ್ಲಿ, ಮೊನೊಕಾಟ್ ಲೀಫಲ್ಲಿ. ಇಲ್ಲಿ ಸ್ಲೆರೆಂಕೈಮಾ ಬಂಡಲ್ ಶೀಟ್ ನಿಮಗೆ ಕಾಣಿಸೋದು ಬರೀ ಅಡಾಕ್ಸಿಯಲ್ ಸರ್ಫೇಸಲ್ಲಿ ಮಾತ್ರ. ಸೊ ಅಡಾಕ್ಸಿಯಲ್ ಸರ್ಫೇಸಲ್ಲಿ ಮಾತ್ರ ನೀವು ಸ್ಲೆರೆಂಕೈಮಾ ಬಂಡಲ್ನ ನೀವು ನೋಡಬಹುದು, ಎಲ್ಲಿ ಡೈಕಾಟ್ ಲೀಫಲ್ಲಿ. ನೆಕ್ಸ್ಟ್ ಡಿಫ್ರೆನ್ಸ್ಗೆ ಬಂದರೆ, ಸ್ಟೊಮ್ಯಾಟಾ ಎಲ್ಲಿ ನಿಮಗೆ ಕಾಣಿಸುತ್ತೆ ಅಂದರೆ ಈಕ್ವಲ್ ನಂಬರಲ್ಲಿ ಅಪ್ಪರ್ ಮತ್ತು ಲೋಯರ್ ಸರ್ಫೇಸ್ ಇದೆಯಲ್ಲ, 2ರಲ್ಲೂ ನಿಮಗೆ ಈಕ್ವಲ್ ನಂಬರಲ್ಲಿ ಕಾಣುತ್ತೆ. ಅದೇ ನಿಮಗೆ ಈ ಡೈಕಾಟ್ ಲೀಫಲ್ಲಿ ಲೋವರ್ ಸರ್ಫೇಸಲ್ಲಿ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಡಾರ್ಸಿವೆಂಟ್ರಲ್ ಅಂತ ಹೇಳ್ತೀವಿ. ಅಂದರೆ 2 ಡಿಫ್ರೆನ್ಸ್ ಇರುತ್ತೆ. ಅಪ್ಪರ್ ಲೇಯರಲ್ಲಿ ಕಡಿಮೆ ಮತ್ತು ಲೋವರ್ ಲೇಯರಲ್ಲಿ ಜಾಸ್ತಿ ಇರುವಂಥ ಸ್ಟೊಮ್ಯಾಟಾ ಅರೇಂಜ್ಮೆಂಟ್ ನಿಮಗೆ ಡೈಕಾಟಲ್ಲಿ ಕಾಣಿಸಿದ್ರೆ, ಈಕ್ವಲ್ ಅರೇಂಜ್ಮೆಂಟ್ ಎಲ್ಲಿ ಕಾಣಿಸುತ್ತೆ ಅಂತಂದರೆ ಮೊನೊಕಾಟ್ ಲೀಫಲ್ಲಿ. ನೆಕ್ಸ್ಟ್, ಒನ್ ಮೋರ್ ಡಿಫ್ರೆನ್ಸ್ ಕೊಟ್ಟಿದ್ದೀನಿ ನಾನು. ಸಮ್ ಎಪಿಡರ್ಮಲ್ ಸೆಲ್ಸ್ ಆರ್ ಮಾಡಿಫೈಡ್ ಇಂಟು ಬುಲಿಫಾರ್ಮ್ ಸೆಲ್ಸ್. ಇಲ್ಲಿ ಬುಲಿಫಾರ್ಮ್ ಸೆಲ್ಸ್ನ ನೋಡ್ತೀವಿ, ಇಲ್ಲಿ ಬುಲಿಫಾರ್ಮ್ ಸೆಲ್ಸ್ ಇರಲ್ಲ ಡೈಕಾಟಲ್ಲಿ. ಓಕೆನಾ.
ಸೊ ಯಾಕೆ ನಾನು ಇಲ್ಲಿ 4 ಡಿಫ್ರೆನ್ಸ್ ಕೊಟ್ಟಿದ್ದೀನಿ ಅಂದರೆ ನಿಮಗೆ ಇಷ್ಟು 4 ಗೊತ್ತಿದ್ದರೆ ಅಕಸ್ಮಾತ್ ಏನಾದರೂ ನಿಮ್ಮ ಪ್ರಿಪ್ರೇಟ್ರಿಯಲ್ಲಿ ಅಥವಾ ನಿಮ್ಮ ಮೇನ್ ಎಕ್ಸಾಮಲ್ಲಿ 3 ಡಿಫ್ರೆನ್ಸ್ ಬರೀರಿ ಅಥವಾ 2 ಡಿಫ್ರೆನ್ಸ್ ಬರೀರಿ ಅಂತಂದರೆ ನಿಮಗೆ ಗೊತ್ತಿರಲಿ ಅಂತ ಮೆನ್ಷನ್ ಮಾಡಿರೋದಿಲ್ಲಿ. ನೀವು ಜಸ್ಟ್ 2 ಮಾರ್ಕ್ಸ್ಗೆ 2 ಡಿಫ್ರೆನ್ಸಸ್ನ ಬರೆದ್ರೆ ಸಾಕು. ನಾನು ಸೇಫರ್ ಸೈಡ್ ನಿಮಗೆ 4 ನೆನಪಿರಲಿ ಅಂತ ಕೊಟ್ಟಿದ್ದೀನಿ. ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ 4 ನಿಮಗೆ ಡಿಫ್ರೆನ್ಸಸ್ ಕೊಟ್ಟಿದ್ದೀರಿ. ಬಟ್ ನೀವು 2 ಕಲಿತ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ಏನಿದೆ ಅದು ಒಂದು ಡಯಾಗ್ರಾಮ್ ಬೇಸ್ ಮೇಲಿರೋದು. ಒಂದು ಸೆಲ್ ಆರ್ಗನಲ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರ್ಯಾಪಿಂಗ್ ದಿಸ್ ಲೈಟ್ ಎನರ್ಜಿ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್. ನೋಡಿ ಡೈರೆಕ್ಟ್ ನಾನು ಹೇಳ್ದೆ ಅಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗೋ ಕ್ವಶನ್ಸ್ ಕೇಳ್ಬೋದು ಅಂತ. ಅದು ಹೇಗೆ ಅಂತ ನೋಡಿ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯೂಶಲಿ ಏನು ಕೇಳ್ತಾರೆ, ಡೈರೆಕ್ಟ್ ಕೇಳೋದಾದರೆ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಕ್ಲೋರೋಪ್ಲಾಸ್ಟ್ ಅಂತ ಕೇಳ್ತಾರೆ. ಬಟ್ ಇಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನೋದನ್ನು ನಾವು ಹೇಗೆ ಅವರು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ಸೆಲ್ ಆರ್ಗನಲ್ an organelle responsible for trapping light energy essential for photosynthesis ಅಂತ ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಈ ಥರ ಇಂಡೈರೆಕ್ಟ್ ಕ್ವಶನ್ಸ್ಗಳನ್ನ ನಿಮಗೆ ಅರ್ಥ ಮಾಡಿಕೊಂಡು ಬರೆಯುವಂಥ ಎಬಿಲಿಟಿ ಇರಲಿ ಅಂತಲೇ ಇವರು ಈ ಥರ ಕ್ವಶನ್ಸ್ನ ಫ್ರೇಮ್ ಮಾಡೋದು. ನೀವು ಎಲ್ಲ ರೀತಿ ಪ್ರಿಪೇರ್ ಆಗಿರಬೇಕು ಅಂತ ನಿಮಗೆ ಗೊತ್ತಿರಲಿ ಅಂತ ಇವರು ಈ ಥರ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಈ ಥರ ಕ್ವಶನ್ಸ್ನ ಇನ್ಕ್ಲೂಡ್ ಮಾಡೋದು. ಸೊ ಈ ರೀತಿ ಕ್ವಶನ್ಸ್ ಬಂದರೂ ಕೂಡ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ಆನ್ಸರ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಜಸ್ಟ್ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ಅಪ್ಲೈ ಮಾಡಿದ್ರೆ ಸಾಕು. Next, plant cell undergoes cytokinesis by a different mechanism than in animal cells. Substantiate. ಯೂಶಲಿ ಸೈಟೋಕೈನಸಿಸ್ ಆಗುವಾಗ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ಲಲ್ಲಿ ಎರಡರಲ್ಲೂ ಒಂದೇ ಥರ ಆಗಲ್ಲ. ಪ್ಲಾಂಟ್ ಸೆಲ್ಲಲ್ಲಿ ಬೇರೆ ಥರ ಮತ್ತು ಅನಿಮಲ್ ಸೆಲ್ಲಲ್ಲಿ ಬೇರೆ ಥರ ಆಗುತ್ತೆ. ನಾನು ನಿಮಗೆ ಫಸ್ಟು ಕಾನ್ಸೆಪ್ಟ್ ಹೇಗೆ ಅಂತ ಹೇಳ್ಬಿಡ್ತೀನಿ, ಮತ್ತೆ ನಿಮಗೆ ಇಲ್ಲಿ ಇದನ್ನು ಓದಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಪ್ಲಾಂಟ್ ಸೆಲ್ ಈ ಥರ ರೆಕ್ಟಾಂಗಲ್ ಶೇಪ್ ಇರುತ್ತೆ, ಇದಕ್ಕೆ ಸೆಲ್ ವಾಲ್ ಕೂಡ ಇರುತ್ತೆ. ಅದೇ ಅನಿಮಲ್ ಸೆಲ್ ಓವಲ್ ಶೇಪ್ ಇರುತ್ತೆ, ಇದಕ್ಕೆ ಸೆಲ್ ವಾಲ್ ಇರಲ್ಲ. ಓಕೆನಾ? ಸೊ ಯಾಕೆ ಇಲ್ಲಿ ನಾನು ಈ ಥರ ಬರಿತಾ ಇರೋದು ಅಂತಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಅನಿಮಲ್ ಸೆಲ್ಲಲ್ಲಿ ಹೊರಗಿಂದ ಸ್ಟಾರ್ಟ್ ಆಗಿ ಕ್ಲೀವೇಜು ಈ ಥರ ಹೊರಗಿಂದ ಸ್ಟಾರ್ಟ್ ಆಗಿ ಒಳಗಡೆಗೆ ಡೀಪ್ ಆಗುತ್ತೆ. ನೀಟಾಗಿ ಬರೆದು ಬಿಡೋಣ. ಈ ಥರ ಅನಿಮಲ್ ಸೆಲ್ಲಲ್ಲಿ ಹೊರಗಿಂದ ಕ್ಲೀವೇಜ್ ಸ್ಟಾರ್ಟ್ ಆಗಿ ಈ ಥರ ನೋಡಿ ಸೆಲ್ ಈ ಥರ ಡಿವೈಡ್ ಆಗುತ್ತೆ. ಸೊ ಎಲ್ಲಿಂದ ಕ್ಲೀವೇಜ್ ಸ್ಟಾರ್ಟ್ ಆಯಿತು? ಹೊರಗಿಂದ. ಸೊ ಇದನ್ನು ನಾವು ಕ್ಲೀವೇಜ್ ಫರೋ ಅಂತ ಹೇಳ್ತೀವಿ. ಸೊ ಇದೇನು ಕಾಣಿಸ್ತಿದೆಯಲ್ಲ ಇದು ಕ್ಲೀವೇಜ್ ಫರೋ. ಅದೇ ಪ್ಲಾಂಟ್ ಸೆಲ್ಲೆಲ್ಲ ಆ ಥರ ಆಗಲ್ಲ. ಯಾಕೆಂತಂದರೆ ಹೊರಗಿಂದ ಅದು ಸ್ಟಾರ್ಟ್ ಆಗೋದಕ್ಕೆ ಈ ಸೆಲ್ ವಾಲ್ ಇದೆಯಲ್ಲ, ಈ ಸೆಲ್ ವಾಲ್ ತುಂಬ ತಿಕ್ಕಿರುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದು ಅಷ್ಟು ಈಸಿಯಾಗಿ ಈ ಥರ ಬೆಂಡ್ ಆಗಿ ಕ್ಲೀವೇಜ್ ಆಗೋದಕ್ಕೆ ಆಗೋದಿಲ್ಲ. ಸೊ ಏನಾಗುತ್ತೆ ಇಲ್ಲಿ ಡಿವಿಷನ್ ಸೈಟೋಕೈನಸಿಸ್ ಮಧ್ಯದಲ್ಲಿ ಸೆಲ್ ಪ್ಲೇಟ್ ಫಾರ್ಮೇಷನ್ ಆಗಿಬಿಟ್ಟು ಇದು ಸೈಡ್ಸ್ಗೆ ಈ ಥರ ಹೋಗುತ್ತೆ, ಕಂಟಿನ್ಯೂ ಆಗುತ್ತೆ. ಸೊ ಆ ಥರ ಆಗುವಂಥದ್ದು ಪ್ಲಾಂಟ್ ಸೆಲ್ಲಲ್ಲಿ. ಅನಿಮಲ್ ಸೆಲ್ಲಲ್ಲಿ ಹೊರಗಿಂದ ಒಳಗಡೆ ಆದರೆ ಪ್ಲಾಂಟ್ ಸೆಲ್ಲಲ್ಲಿ ಒಳಗಿಂದ ಹೊರಕ್ಕೆ ಹೋಗುತ್ತೆ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದ್ದೀನಲ್ಲ ಇದರಲ್ಲಿ ಅದೇ ಇರೋದು. ಅನಿಮಲ್ ಸೆಲ್ಲಲ್ಲಿ ಆದರೆ ಕ್ಲೀವೇಜ್ ಫರೋ ಆಗುತ್ತೆ ಮತ್ತು ಪ್ಲಾಂಟ್ ಸೆಲ್ಲಲ್ಲಿ ಬಂದರೆ ನಿಮಗೆ ಸೆಲ್ ಪ್ಲೇಟ್ ಡೆವಲಪ್ಮೆಂಟ್ ಇರುತ್ತೆ. ಓಕೆ, ಪ್ಲೇಟ್ ರೀತಿ ಇದು ಡೆವಲಪ್ ಆಗೋದು. ಯಾಕೆ ಸೆಲ್ ಪ್ಲೇಟ್ ಅಂತಂದರೆ ಸೆಲ್ ವಾಲ್ ಇರುತ್ತಲ್ಲ ಅದು ಸ್ವಲ್ಪ ರಿಜಿಡ್ ಆಗಿರೋದ್ರಿಂದ ಸೆಲ್ ಪ್ಲೇಟ್ ಫಾರ್ಮೇಷನ್ ಆಗಿಬಿಟ್ಟು ಕ್ಲೀವೇಜ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಅದನ್ನು ಡೀಟೇಲಾಗಿ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ನಾನು ಈಗ ತಾನೇ ಹೇಳಿದ್ದೆ, ಯೂಶಲಿ ಆ ಚಾಪ್ಟರಿಂದ ಕೇಳುವಂಥದ್ದು ಆಕ್ಸಿನ್ ಮತ್ತು ಗಿಬ್ಬರ್ಲಿನ್ದು ಎಫೆಕ್ಟ್ಸ್ ಅಂತ. ಈ ಕಾನ್ಸೆಪ್ಟ್ ಏನಿದೆಯಲ್ಲ ಇದು ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಈವನ್ ನಾನು ಕೂಡ ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳುವಾಗ ನಾವು ಯೂಶಲಿ ಹೇಳ್ತೀವಲ್ವ ಯಾವ್ದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇರುತ್ತೆ ಅಥವಾ ಟಾಪಿಕ್ ಇಂಪಾರ್ಟೆಂಟ್ ಇರುತ್ತೆ. ನಾನು ಕೂಡ ಇದನ್ನು ನನ್ನ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಆ ಥರ ಕ್ವಶನ್ಸ್ಗಳನ್ನ ಕೂಡ ನಾವು ಇನ್ಕ್ಲೂಡ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಅಂತ ಬೋರ್ಡ್ ಅವರು ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ನೋಡಿ, ಸಚ್ ಅ ಲೆಸ್ ಆಸ್ಟ್ ಕ್ವಶನ್, ಇದನ್ನು ಕೂಡ ತುಂಬಾ ರೇರಾಗಿ ಕೇಳಿರುವಂಥ ಕ್ವಶನ್ನು. ಇದನ್ನು ಕೇಳಬಹುದು, ನಾವು ಕೇಳೋದಿಲ್ಲ ಅಂತ ನೀವು ಬಿಡಬೇಡಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇರೋದು. ಸೊ ಈ ಥರ ಕಾನ್ಸೆಪ್ಟ್ಗಳಿಗೆ ನೀವು ಕಲ್ತಿಲ್ಲ ಅಂದರೆ ಆಗೇನಾಗುತ್ತೆ, ನಿಮ್ಗೆ ಆನ್ಸರ್ಸ್ ಗೊತ್ತಿರಲ್ಲ. ಸೊ ಯಾವುದನ್ನು ಬಿಡೋದಕ್ಕೆ ಹೋಗದೆ ಒಂದು ಗ್ಲಾನ್ಸ್ ಅಂತೂ ಮಾಡಿದರೆ ನೀವು ಅಟ್ಲೀಸ್ಟ್ ಸ್ವಲ್ಪ ಆದರೂ ಓನಾಗಿ ಬರೀಲಿಕ್ಕೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಕ್ವಶನ್ಸ್ಗಳು ಬರಬಹುದು, ಇದನ್ನು ನೀವು ನೋಡ್ಕೊಂಡಿರಿ. ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನೆಫ್ರಾನ್ದು ಡಯಾಗ್ರಾಮ್. ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ಕಷ್ಟ ಡ್ರಾ ಮಾಡೋಕ್ಕೆ ಅಂತ. ಏನೂ ಕಷ್ಟ ಇಲ್ಲ. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ನ ಹೇಗೆ ಡ್ರಾ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಅದ್ರದ್ದು ಬೇಕಿದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಡಯಾಗ್ರಾಮ್ಸ್ಗಳ್ನು ನಾನು ಈಸಿ ವೇಯಲ್ಲಿ ಹೇಗೆ ಡ್ರಾ ಮಾಡ್ಬೋದು ಅಂತ ತೋರಿಸಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನೀವು. ಓಕೆನಾ? ಸೊ ಲೇಬಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಲೇಬಲಿಂಗಿಗೆ ಮಾರ್ಕ್ಸ್ ಇರೋದು. ನೀವು ತುಂಬ ಚೆನ್ನಾಗಿ ಡ್ರಾ ಮಾಡಿಬಿಟ್ಟು ಲೇಬಲ್ಲೇ ಮಾಡಿಲ್ಲ ಅಂದರೆ ನಿಮಗೆ 0 ಮಾರ್ಕ್ಸ್ ಸಿಗುತ್ತೆ. ನಿಮ್ಮ ಡ್ರಾಯಿಂಗ್ ಎಷ್ಟೇ ಚೆನ್ನಾಗಿದ್ರು ವಿದೌಟ್ ಲೇಬಲಿಂಗ್ ಇಟ್ ಕ್ಯಾರೀಸ್ 0 ಮಾರ್ಕ್ಸ್. ಸೊ ಹಾಗಾಗಿ ನೀಟಾಗಿ ಡ್ರಾ ಮಾಡೋದ್ರ ಜೊತೆಗೆ ಲೇಬಲ್ ಅದನ್ನು ಕರೆಕ್ಟ್ ಸ್ಪೆಲ್ಲಿಂಗಿಂದ ಲೇಬಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಲೇಬಲಿಂಗ್ ಮಾಡಿದ್ದೀನಪ್ಪ ಅಂದ್ಬಿಟ್ಟು ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುವಂಥ ಸ್ಟೂಡೆಂಟ್ಸ್ಗಳನ್ನ ನಾನು ನೋಡಿದ್ದೀನಿ. ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ 1-2 ಮಿಸ್ಟೇಕ್ ಮಾಡಿದ್ರೆ ಓಕೆ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದು ಆ ವರ್ಡ್ಗಳು ಸರಿಯೇ ಇಲ್ಲ ಅಂತಂದರೆ ಅದು ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಸೊ ಪ್ರಾಪರ್ ಸ್ಪೆಲ್ಲಿಂಗ್ನ ಕೂಡ ನೀವು ಕಲ್ತ್ಕೊಂಡಿರಿ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕೆಮಿಕಲ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್.
ಇದು ಕೂಡ ಲೆಸ್ ಚಾನ್ಸಸ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ಅಂಡರಲ್ಲೇ ಬರುತ್ತೆ. ಸೊ ಕೆಮಿಕಲ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಯೂಶಲಿ ಇದನ್ನ ಅಷ್ಟು ಏನು ಕೇಳಿರಲ್ಲ. ನಾವು ನ್ಯೂರಲ್ ಕಂಟ್ರೋಲ್ ಸಿಸ್ಟಮ್ ಏನಾದ್ರ ಬಗ್ಗೆ ನಾವು ಕಲಿಯುವಾಗ ಆ ಚಾಪ್ಟರ್ನ ಕಲಿಯುವಾಗ ಬೇರೆ ಏನೇನೋ ಕಾನ್ಸೆಪ್ಟ್ಗಳನ್ನ ಡೀಟೇಲಾಗಿ ಕಲ್ತ್ಕೊಂಡಿರ್ತೀವಿ, ಇದನ್ನು ನಾವು ಬಿಟ್ಬಿಟ್ಟಿರ್ತೀವಿ. ಸೊ ಆ ಥರ ಏನೂ ಬಿಡೋದಕ್ಕೆ ಹೋಗಬೇಡಿ. ಹೇಗೆ ಕೆಮಿಕಲ್ ಟ್ರಾನ್ಸ್ಮಿಷನ್ ಇಂಪಲ್ಷನ್ ಆಗುತ್ತೆ ಅಂತ ನಾವು ಡೀಟೇಲಾಗಿ ನಾನು ಕೊಟ್ಟಿದ್ದೀನಿ. ಹೇಗೆ 2 ನ್ಯೂರಾನ್ಗಳ ಮೂಲಕ ಸಿನಾಪ್ಟಿಕ್ ಕ್ಲೆಫ್ಟ್ ಫಾರ್ಮ್ ಆಗಿ ಅದರ ಮೂಲಕ ಕೆಮಿಕಲ್ಸ್ ಏನಿದೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅದು ಹೇಗೆ ಪಾಸ್ ಆಗುತ್ತೆ ಅಂತ ನಾನು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟನ್ನ ನೀವು ಬರೆದ್ರೆ ಸಾಕು, ಬಿಕಾಸ್ ಇಲ್ಲಿ 3 ಮಾರ್ಕ್ಸ್ಗೆ ಬೇಕಾಗಿರೋದ್ರಿಂದ ಇಷ್ಟು ಡೀಟೇಲಾಗಿ ನಿಮಗೆ ಆಗಿಲ್ಲ ಅಂದರೂ ಇದನ್ನು ಸ್ವಲ್ಪ ಸಿಂಪಲ್ ಮಾಡ್ಕೊಂಡು ನೀವು ಒಂದು 3 ಪಾಯಿಂಟ್ಸ್ 4 ಪಾಯಿಂಟ್ಸ್ ಬರೆದ್ರೆ ಸಾಕು. ಮೇನಾಗಿ ನೀವೇನು ನೆನ್ಪಿಟ್ಕೊಳ್ಬೇಕು ಗೊತ್ತಾ, 2 ನ್ಯೂರಾನ್ಗಳ ಮಧ್ಯ ಸಿನಾಪ್ಟಿಕ್ ಕ್ಲೆಫ್ಟ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ನಾನು ಆ ವರ್ಡ್ನ ಅಂಡರ್ಲೈನ್ ಮಾಡೋದಿಲ್ಲ. ಇಲ್ಲಿ ನೋಡಿ, ಇದನ್ನು ಒಂದು ಮೆನ್ಷನ್ ಮಾಡೋದು ಮರಿಬೇಡಿ. ಮತ್ತು ಅಲ್ಲಿ ಕೆಮಿಕಲ್ಸ್ ವಿಚ್ ದ ನೇಮ್ ಆಫ್ ದ ಕೆಮಿಕಲ್ ಇಸ್ ನ್ಯೂರೋ ಟ್ರಾನ್ಸ್ಮಿಟರ್. ಈ ನ್ಯೂರೋ ಟ್ರಾನ್ಸ್ಮಿಟರ್ ಒಳಗಡೆ ಅಸಿಟೈಲ್ ಕೊಲಿನ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ. ಅದು ಇನ್ನೊಂದು ನ್ಯೂರಾನ್ಗೆ ಪಾಸ್ ಆಗೋ ಮೂಲಕ ಕೆಮಿಕಲ್ ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಇಷ್ಟನ್ನು ನೀವು ಮೇನಾಗಿ ಬರಿಬೇಕಾಗುತ್ತೆ. ಸೊ ಅಷ್ಟು ಬಿಟ್ಟು ಇನ್ನೇನು ಅಂತ ತುಂಬ ಏನು ಡೀಟೇಲಾಗಿ ಆದರೆ ನಿಮಗೆ ಗೊತ್ತಿದ್ರೆ ಆನ್ಸರ್ ಡೀಟೇಲಾಗಿ ಬರೀರಿ, ಇಲ್ಲ ಅಂತಂದರೆ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಪಾರ್ಟ್ ಡಿನ ನೋಡೋಣ. ಇಲ್ಲಿ 5 ಮಾರ್ಕ್ ಕ್ವಶನ್ಸ್ಗಳು ಯೂಶಲಿ 5 ಮಾರ್ಕ್ಸಲ್ಲಿ ಸ್ವಲ್ಪ ಪ್ರಿಡಿಕ್ಟ್ ಮಾಡಬಹುದು ನಾವು. ಸೊ ಹಾಗಾಗಿ ನಾನು ಮೋಸ್ಟ್ ಆಫ್ ದ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿಲ್ಲ ಚಾಪ್ಟರ್ ವೈಸ್ ಇದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರುವಂಥ ಎಲ್ಲ ವಿಡಿಯೋಗಳು ಅವೈಲಬಲ್ ಇದೆ. ನೀವು ನೋಡ್ಕೊಂಡಿರಿ. 5 ಮಾರ್ಕ್ ಅಂತೂ ನಾವು ಪ್ರಿಡಿಕ್ಟ್ ಮಾಡ್ಬೋದು ಇದೇ ಬರುತ್ತೆ ಅಂತ. 2 ಮಾರ್ಕ್ 3 ಮಾರ್ಕ್ ಸ್ವಲ್ಪ ಹೇಳೋದಕ್ಕೆ ಕಷ್ಟ ಆಗ್ಬೋದು, ಆದರೆ 5 ಮಾರ್ಕ್ ಇದೇ ಕ್ವಶನ್ಸ್ ಬರುತ್ತೆ ಅಂತ ನಮಗೆ ಒಂದು ಐಡಿಯಾ ಇರುತ್ತೆ. ಎವ್ರಿ ಇಯರ್ ತುಂಬಾ ರಿಪೀಟೆಡ್ ಕ್ವಶನ್ಸ್ ಎಲ್ಲ ಏನೇನೆಲ್ಲ ಇರುತ್ತೆ ಅದ್ರ ಬೇಸ್ ಮೇಲೆ ನಾವು ಹೇಳ್ತೀವಿ. ಸೊ ಅದೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಅದನ್ನು ಚೆಕ್ ಮಾಡಿದ್ರೆ ನೀವು ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇಲ್ಲಿ ಕೇಳಿರುವಂಥ ಕ್ವಶನ್ ಯಾವುದು 5 ಮಾರ್ಕಿಗೆ? ಫಸ್ಟ್ ಕ್ವಶನ್, ಎನ್ಯೂಮರೇಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಟೆರಡೋಫೈಟ್ಸ್. ಯೂಶಲಿ ಟೆರಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ ಏನಿದೆಯಲ್ಲ ಎರಡೂ ಕೂಡ ಇಂಪಾರ್ಟೆಂಟ್. ಟೆರಡೋಫೈಟ್ನಾದ್ರೂ ಕೇಳ್ಬೋದು, ಜಿಮ್ನೋಸ್ಪರ್ಮ್ನಾದ್ರೂ ಕೇಳ್ಬೋದು. ರಿಪೀಟೆಡಾಗಿ ಕೇಳೋದು ಇದೆರಡು. ಸೊ ಹಾಗೆ ಇಲ್ಲೂ ಕೂಡ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ರಿಪೀಟೆಡ್ಲಿ ಕೇಳುವಂಥ ಕ್ವಶನ್ನೇ ಕೇಳಿದ್ದಾರೆ. ಸೊ ಅದರದ್ದು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಫೀಚರ್ಸ್ ಏನೇನೆಲ್ಲ ಸೈಲೆಂಟ್ ಫೀಚರ್ಸ್ ಇದೆ ಅಂತ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ 36 ಕ್ವಶನ್. ಇದನ್ನು 2 ಕ್ವಶನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ, ಕ್ವಶನ್ ಎ ಮತ್ತು ಬಿ. ಕ್ವಶನ್ ಎ ಅಲ್ಲಿ ಲಿಸ್ಟ್ 2 ಕ್ಲಾಸಸ್ ಆಫ್ ಕಾರ್ಡೇಟ್ಸ್ ವಿಚ್ ಆರ್ ಓವಿಪ್ಯಾರಸ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್. ಓವಿಪ್ಯಾರಸ್ ಕೂಡ ಆಗಿರಬೇಕಂತೆ, ಹಾಗೆ ಡೆವಲಪ್ಮೆಂಟು ಡೈರೆಕ್ಟ್ ಇರಬೇಕಂತೆ. ಈ ಥರ 2 ಕ್ಲಾಸಸ್ ಆಫ್ ಕಾರ್ಡೇಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ನೀವು ಇಲ್ಲಿ ನಿಮ್ಮ ತಲೆನೂ ಸ್ವಲ್ಪ ವರ್ಕ್ ಕೊಡಬೇಕು ತಲೆಗೆ. ಯಾಕೆ ಅಂತಂದರೆ ನಾವು ಯೂಶಲಿ ಕಲಿಯುವಾಗ ಓವಿಪ್ಯಾರಸ್ ಅಂದರೆ ಯಾವುದು ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಬಟ್ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್ ಈ ಪಾಯಿಂಟ್ ಏನಿದೆಯಲ್ಲ, ಇದು ಯೂಶಲಿ ಈ ಪಾಯಿಂಟ್ನ ನಾವು ಯಾರು ಕಲಿಯೋದಕ್ಕೆ ಹೋಗಲ್ಲ. ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ಈ ಪಾಯಿಂಟ್ನ ಅಷ್ಟು ನೆಗ್ಲೆಕ್ಟ್ ಮಾಡಿ ಆ ಪಾಯಿಂಟ್ನ ಕಲ್ತಿರಲ್ಲ, ಯಾವುದು ಡೈರೆಕ್ಟ್ ಡೆವಲಪ್ಮೆಂಟ್ ಯಾವುದು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ. ಸೊ ಈ ಥರ ಏನಾದರೂ ಕ್ವಶನ್ಸ್ ಕೇಳಿಬಿಟ್ರೆ ನಿಮಗೆ ಆಗ ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇನ್ಮೇಲೆ ನೀವು ಯಾವುದನ್ನು ಬಿಡ್ದೇನೆ ಅಟ್ಲೀಸ್ಟ್ ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ಕ್ಲಿಯರಾಗಿ ಕಲ್ತ್ಕೊಳ್ಳೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೇಳಿರುವಂಥ ಕ್ವಶನ್ಗೆ ಆನ್ಸರ್ ಅಂದರೆ ರೆಪ್ಟೈಲ್ಸ್ ಮತ್ತು ಏವ್ಸ್ ಇದೆರಡರಲ್ಲಿ ಮಾತ್ರ ಡೆವಲಪ್ಮೆಂಟ್ ಡೈರೆಕ್ಟ್ ಕೂಡ ಇದ್ದು, ಹಾಗೆ ಓವಿಪ್ಯಾರಸ್ ಟೈಪ್ ಇರೋವಂಥದ್ದು ಏವ್ಸ್ ಮತ್ತು ರೆಪ್ಟೈಲ್ಸ್. ಬೇರೆ ಯಾವುದೂ ಕ್ಲಾಸ್ ನಿಮಗೆ ಬರೋದಿಲ್ಲ ಇದರಲ್ಲಿ. ಸೊ ಹಾಗಾಗಿ ಇದು ಆನ್ಸರ್ ರೆಪ್ಟೈಲ್ಸ್ ಆ್ಯಂಡ್ ಏವ್ಸ್. ನೆಕ್ಸ್ಟ್, ಮ್ಯಾಮಲ್ಸ್ ಆರ್ ಹೈಲಿ ಎವಾಲ್ವ್ಡ್ ಅಮಾಂಗ್ ಆ್ಯನಿಮಲ್ಸ್. ರೈಟ್ ಎನಿ 6 ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್. ಸೊ ಡೈರೆಕ್ಟ್ ಕ್ವಶನ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಿದೆ ಮ್ಯಾಮಲ್ಸ್, ಅದರದ್ದು ಬರೆದ್ರೆ ನಿಮಗೆ ಒಂದು 6 ಫೀಚರ್ಸ್ ಬರೆದ್ರೆ ಸಾಕು. ನೆಕ್ಸ್ಟ್, ರೈಟ್ ದ ಫ್ಲೋರಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಫ್ಲೋರಲ್ ಫಾರ್ಮುಲಾ ಆಫ್ ಅ ಫ್ಯಾಮಿಲಿ ಸೊಲನೇಸಿ. ಸೊ ಫ್ಯಾಮಿಲಿ ಸೊಲನೇಸಿ ಬಗ್ಗೆ ಕಲ್ತಿರ್ತೀರ. ಅದರಲ್ಲಿ ನೀವು ನಿಮಗೆ 3 ಥಿಂಗ್ಸ್ ಮೇನಾಗಿ ಕಲಿಬೇಕು. ಒಂದು ಫ್ಲೋರಲ್ ಕ್ಯಾರೆಕ್ಟರ್, ಫ್ಲೋರಲ್ ಫಾರ್ಮುಲಾ ಮತ್ತು ಫ್ಲೋರಲ್ ಡಯಾಗ್ರಾಮ್, 3 ಕಲ್ತ್ಕೊಳ್ಳಿ. ಓಕೆ, ಯಾವುದಾದ್ರೂ ಕೇಳ್ಬೋದು. ಈಸಿಯಾಗಿ ಹೇಗೆ ಇದನ್ನು ನೆನ್ಪಿಟ್ಕೊಳ್ಬೇಕು ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಯಾವುದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಸಪ್ರೇಟ್ ವಿಡಿಯೋಗಳು ಆಲ್ರೆಡಿ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. 2 ಮಾರ್ಕ್ 3 ಮಾರ್ಕ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಓಕೆ, 38 ಕ್ವಶನ್ ಏನಿದೆ ನೋಡೋಣ. ಗಿವನ್ ಬಿಲೋ ಆರ್ ದ ಸ್ಕೆಚಸ್ ಆಫ್ ಸೆಲ್ ಎ ಆ್ಯಂಡ್ ಸೆಲ್ ಬಿ. ಸೊ 2 ಸೆಲ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಸೆಲ್ ಎ ಮತ್ತು ಸೆಲ್ ಬಿ. ಈ ಸೆಲ್ ಎ ಸೆಲ್ ಬಿ ಎರಡನ್ನೂ ನೋಡಿಕೊಂಡು ಕೆಲವೊಂದು ಕ್ವಶನ್ಗಳನ್ನ ಕೊಟ್ಟಿರೋದನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಫಸ್ಟ್ ಏನು ಕೇಳಿದ್ದಾರೆ, ವಿಚ್ ಒನ್ ಆಫ್ ದೀಸ್ ಇಸ್ ಅ ಪ್ಲಾಂಟ್ ಸೆಲ್. ಸೊ ಕೊಟ್ಟಿರುವಂಥ 2 ಸೆಲ್ಗಳಲ್ಲಿ ಯಾವುದು ಪ್ಲಾಂಟ್ ಸೆಲ್ ಅಂತ ಕೇಳಿದ್ದಾರೆ, ಮತ್ತು ಯಾಕೆ ನಿಮ್ಮ ಆನ್ಸರ್ ಇದೆ ಅಂತ ವಾಟ್ ಈಸ್ ಅ ರೀಸನ್ ಅಂತ ಕೇಳಿದ್ದಾರೆ. ಓಕೆ, ಗಿವ್ ರೀಸನ್ ಇನ್ ಸಪೋರ್ಟ್ ಆಫ್ ಯುವರ್ ಆನ್ಸರ್. ನಿಮ್ಮ ಆನ್ಸರ್ಗೆ ಸಪೋರ್ಟ್ ಮಾಡುವಂಥ ರೀಸನ್ನ ಕೂಡ ಹೇಳಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಏನು, ಪ್ಲಾಂಟ್ ಬಿ ಇಸ್ ಸೆಲ್ ಬಿ ಇಸ್ ಪ್ಲಾಂಟ್ ಸೆಲ್ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಯಾಕೆಂದರೆ ಸೆಲ್ ವಾಲ್ ಪ್ರೆಸೆಂಟ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಸೆಲ್ ವಾಲ್. ಸೆಲ್ ವಾಲಲ್ಲಿ ಇಲ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಇರುತ್ತೆ. ಅದೇ ಅನಿಮಲ್ ಸೆಲ್ಲಲ್ಲಿ ನಿಮಗೆ ಸೆಲ್ ವಾಲ್ ಇರೋದಿಲ್ಲ. ಸೊ ಹಾಗಾಗಿ ಈಸಿಯಾಗಿ ನಾವು ಇದೇ ಪ್ಲಾಂಟ್ ಸೆಲ್ ಅಂತ ಹೇಳ್ಬೋದು.
ಓಕೆನಾ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾರೆ, ಲಿಸ್ಟ್ ದ ಸೆಲ್ ಸ್ಟ್ರಕ್ಚರ್ ವಿಚ್ ಆರ್ ಕಾಮನ್ ಟು ಬೋತ್ ದ ಸೆಲ್ ಟೈಪ್ಸ್. ಸೊ ಎರಡು ಆನಿಮಲ್ ಸೆಲ್ ಮತ್ತು ಪ್ಲಾಂಟ್ ಸೆಲ್ ಎರಡರಲ್ಲೂ ಕಂಡು ಬರುವಂಥ ಕೆಲವೊಂದು ಸೆಲ್ ಆರ್ಗನಲ್ಗಳು ಅಥವಾ ಸೆಲ್ ಸ್ಟ್ರಕ್ಚರ್ಸ್ಗಳನ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಕಾಮನ್ ಆಗಿ ಎರಡರಲ್ಲೂ ಕಾಣಿಸುವಂಥದ್ದು ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಗೋಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್ ಇದೆಲ್ಲ ಕಾಮನ್ ಆಗಿ ಕಾಣುವಂಥದ್ದು. ಇಷ್ಟು ನಿಮಗೆ ಬರಿಬೇಕು ಅಂತ ಏನಿಲ್ಲ, ಒಂದು 4 ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ನೇಮ್ ದ ಸ್ಟ್ರಕ್ಚರ್ ಫೌಂಡ್ ಓನ್ಲಿ ಇನ್ ಅನಿಮಲ್ ಸೆಲ್. ಅನಿಮಲ್ ಸೆಲ್ಲಲ್ಲಿ ಮಾತ್ರ ಕಾಣುವಂಥ ಸೆಲ್ ಆರ್ಗನಲ್ ಯಾವುದು ಅಂದರೆ ಸೆಂಟ್ರೋಸೋಮ್. ಲೈಸೋಸೋಮ್ ಟು ಸಮ್ ಎಕ್ಸ್ಟೆಂಟ್ ನಿಮಗೆ ಪ್ಲಾಂಟ್ ಸೆಲ್ಲಲ್ಲೂ ಕೂಡ ಕಾಣಬಹುದು, ಬಟ್ ಕಂಪ್ಲೀಟಾಗಿ ಸೆಂಟ್ರೋಸೋಮ್ ಏನಿದೆ ಅದು ಅನಿಮಲ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ, ಪ್ಲಾಂಟ್ ಸೆಲ್ ಇರೋದಿಲ್ಲ. ಸೊ ಇದೊಂದು ಮೆನ್ಷನ್ ಮಾಡಿ. ಮತ್ತು ಇಲ್ಲಿ ಇವರು 2 ಅಂತ ಕೇಳಿರೋದ್ರಿಂದ ನೀವು ಇನ್ನೂ ಒಂದೇನೋದು ಲೈಸೋಸೋಮ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದೆರಡು ಅನಿಮಲ್ ಸೆಲ್ಲಲ್ಲಿ ಮಾತ್ರ ಕಾಣಿಸುವಂಥದ್ದು. ನೆಕ್ಸ್ಟ್, ಗಿವ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಗ್ಲೈಕಾಲಿಸಿಸ್. ಸೊ ಇದು ಕೂಡ ನೋಡಿ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಏನಿದೆ ಆ ಚಾಪ್ಟ್ರಲ್ಲಿ ಬರುವಂಥ ಸೈಕಲ್ಗಳು ಆಗಲಿ ಅಥವಾ ರೆಪ್ರೆಸೆಂಟೇಷನ್ ಆಗಲಿ ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಕ್ರೆಬ್ ಸೈಕಲ್ ಆಗ್ಬೋದು ಅಥವಾ ಗ್ಲೈಕಾಲಿಸಿಸ್ ಆಗ್ಬೋದು, ಯೂಶಲಿ 2ರಲ್ಲಿ ಒಂದಂತೂ ಗ್ಯಾರಂಟಿ ಕೇಳ್ತಾರೆ. ಇದನ್ನು ಕೂಡ ಹೇಗೆ ಸಿಂಪಲ್ಲಾಗಿ ಕಲಿಬೋದು ಅಂತ ನಾನು ವಿಡಿಯೋ ಅವೈಲೇಬಲ್ ಇದೆ, ಅದನ್ನು ನೀವು ನೋಡಿಕೊಂಡ್ರೆ ಈಸಿಯಾಗಿ 10 ಸ್ಟೆಪ್ಸ್ನ ಕೂಡ ನೆನಪಿಟ್ಕೊಳ್ಬೋದು. ನೆಕ್ಸ್ಟ್ 40th ಕ್ವಶನ್, ಜಾಯಿಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಆಲ್ ಟೈಪ್ಸ್ ಆಫ್ ಮೂಮೆಂಟ್ಸ್ ಇನ್ವಾಲ್ವಿಂಗ್ the bony parts of the body. Based on this, mention the types and their location in human body. ಸೊ ಜಾಯಿಂಟ್ಸ್ ಬಗ್ಗೆ ನೀವು ಕಲಿಯುವಾಗ ಒಂದು 5 ರೀತಿ ಜಾಯಿಂಟ್ಗಳನ್ನ ಕಲ್ತಿರ್ತೀರ. ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದು ಎಲ್ಲಿ ಕಂಡು ಬರುತ್ತೆ ಅಂತ ಕೂಡ ಇಲ್ಲಿ ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ. ಇದು ತುಂಬಾ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್, ಬಟ್ ತುಂಬ ಚೆನ್ನಾಗಿರುತ್ತೆ ನೆನಪಿಟ್ಕೊಳ್ಳೋದಕ್ಕೆಲ್ಲ. ಇದನ್ನು ಕಲಿಯುವಾಗ ನಿಮಗೊಂದೊಂದು ಎಂಜಾಯ್ ಮಾಡ್ತೀರಾ ಆ ಬೋನ್ಸ್ಗಳ ಬಗ್ಗೆ ಕಲಿಯುವಾಗ. ಸೊ ಇದಿಷ್ಟು ಏನಿದೆ 5 ಜಾಯಿಂಟ್ಸ್ಗಳ ಬಗ್ಗೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಇದೊಂದು ನೋಡಿ, ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳಿದ್ದಾರೆ. ಸುಮಾ ಈಸ್ ಅಫ್ರೇಡ್ ಆಫ್ ಸ್ಪೈಡರ್. ಆನ್ ಸಡನ್ ಎನ್ಕೌಂಟರ್ ಆಫ್ ದಿಸ್ 6-legged animal, she experienced fright and flight emergency condition. Based on this, answer the following question. ಡೈರೆಕ್ಟಾಗಿ ಕೇಳುವಂಥ ಕ್ವಶನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಸ್ವಲ್ಪ ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳಿದ್ದಾರೆ. ಯಾಕೆ ಅಂದರೆ ಈ ರೀತಿ ಕ್ವಶನ್ಸ್ಗಳನ್ನು ಕೂಡ ನೀವು ಫೇಸ್ ಮಾಡೋದಕ್ಕೆ ನಿಮಗೆ ರೆಡಿ ಇರಬೇಕು ನೀವು ಅಂತ ಹೇಳಿ ಈ ರೀತಿ ಕ್ವಶನ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ತಿದ್ದಾರೆ ಈ ವರ್ಷ. ಹಾಗಾಗಿ ಈ ಥರ ಕ್ವಶನ್ಸ್ಗಳಿಗೂ ನೀವು ಮೆಂಟಲಿ ಪ್ರಿಪೇರ್ ಆಗಿರಿ. ಸೊ ಇಲ್ಲಿ ಡೈರೆಕ್ಟಾಗಿ ಕೇಳಬೇಕು ಅಂದರೆ ಇದು ಯಾವ ಕಾನ್ಸೆಪ್ಟ್ ಬೇಸ್ ಮೇಲೆ ಇದೆ, ಅಡ್ರಿನಲ್ ಗ್ಲ್ಯಾಂಡ್ ಮತ್ತು ಅಡ್ರಿನಲಿನ್ ಈ ಕಾನ್ಸೆಪ್ಟ್ಗಳಿದೆಯಲ್ಲ, ಹಾರ್ಮೋನ್ ರಿಲೀಸ್ ಆಗುತ್ತಲ್ಲ ಬಾಡಿಯಲ್ಲಿ, ಅಡ್ರಿನಲ್ ಎಮರ್ಜೆನ್ಸಿ ಹಾರ್ಮೋನ್, ಅದರ ಬೇಸ್ ಮೇಲೆ ಇದೆ. ಸೊ ಅದನ್ನು ಈ ರೀತಿ ಕೇಳಿದ್ದಾರೆ. ನೇಮ್ ದ ಹಾರ್ಮೋನ್ ಸೆಕ್ರೆಟೆಡ್ ಇನ್ ರೆಸ್ಪಾನ್ಸ್ ಟು ದಿಸ್ ಎಮರ್ಜೆನ್ಸಿ ಕಂಡೀಷನ್. ಸೊ ಎಮರ್ಜೆನ್ಸಿ ಕಂಡೀಷನಲ್ಲಿ ರಿಲೀಸ್ ಆಗುವಂಥ ಹಾರ್ಮೋನ್ ಯಾವುದು? ಅಡ್ರಿನಲಿನ್. ಸೊ ಆನ್ಸರ್ ಇಸ್ ಅಡ್ರಿನಲಿನ್. ನೆಕ್ಸ್ಟ್, ನೇಮ್ ದ ಸೋರ್ಸ್ ಆಫ್ ಗ್ಲ್ಯಾಂಡ್ ಆಫ್ ದೀಸ್ ಹಾರ್ಮೋನ್ಸ್. ಸೊ ಎಲ್ಲಿ ಇದು ಸೋರ್ಸ್ ಯಾವುದು ಅಡ್ರಿನಲಿನ್ ಪ್ರೊಡ್ಯೂಸ್ ಆಗೋದು? ಅಡ್ರಿನಲ್ ಗ್ಲ್ಯಾಂಡಲ್ಲಿ. ಎಲ್ಲಿ ಅದು ಲೊಕೇಟ್ ಆಗಿದೆ? ಆನ್ ಟಾಪ್ ಆಫ್ ಈಚ್ ಕಿಡ್ನಿ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಎಫೆಕ್ಟ್ಸ್ ಆಫ್ ದೀಸ್ ಹಾರ್ಮೋನ್ಸ್ ಆನ್ ಸರ್ಕ್ಯುಲೇಟರಿ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಸುಮಾ. ಸುಮಾ ಅಂತ ಯಾಕೆ ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ಕ್ವಶನಲ್ಲಿ ಸುಮಾನ ಮೆನ್ಷನ್ ಮಾಡಿರೋದ್ರಿಂದ ಇಲ್ಲಿ ಸುಮಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯೂಶಲಿ ಜನರಲ್ ಆಗಿ ನೋಡೋದಾದರೂ ಇಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಥವಾ ಏನು ಚೇಂಜಸ್ ಆಗುತ್ತೆ ಸರ್ಕ್ಯುಲೇಟರಿ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರು ಕೇಳಿರೋದು. ಸೊ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಕಮಿಂಗ್ ಟು ದ ಲಾಸ್ಟ್ ಮೇನ್, ಇದರಲ್ಲಿ ನೀವು ಯಾವುದಾದ್ರೂ ಒಂದು ಕ್ವಶನ್ನ ಮಾತ್ರ ಅಟೆಂಡ್ ಮಾಡಬೇಕಾಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇದು ಅಪ್ಲಿಕೇಶನ್ ಲೆವೆಲ್ಲೇ ಆಗಿರುತ್ತೆ. 99% ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸೇ ಕೊಡ್ತಾರೆ. ಡೈರೆಕ್ಟ್ ಕ್ವಶನ್ಸ್ ಬರೋದು ತೀರಾ ಕಡಿಮೆ ಈ ಮೇನಲ್ಲಿ, ಲಾಸ್ಟ್ ಮೇನಲ್ಲಿ ಸ್ಪೆಷಲಿ. ಓಕೆ, ಸೊ ಹಾಗಾಗಿ ಎಲ್ಲ ರೀತಿ ಅಪ್ಲಿಕೇಶನ್ ಲೆವೆಲಲ್ಲಿ ಕ್ವಶನ್ಸ್ಗಳಿಗೆ ನೀವು ಪ್ರಿಪೇರ್ ಆಗಿರಿ. ಸೊ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಗಿವ್ ರೀಸನ್. 5 ರೀತಿ ಡಿಫ್ರೆಂಟ್ ಕಂಡೀಷನ್ಸ್ನ ಕೊಟ್ಬಿಟ್ಟು ಇದಕ್ಕೆ ರೀಸನ್ಸ್ನ ಕೇಳಿದ್ದಾರೆ. ಈ ಥರ ಕ್ವಶನ್ಸ್ಗಳು ನಿಮ್ಮನ್ನ ಮೆಂಟಲಿ ಸ್ಮಾರ್ಟ್ ಮಾಡುತ್ತೆ. ಸೊ ಈ ಥರ ಕ್ವಶನ್ಸ್ಗಳನ್ನ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಕಾನ್ಸೆಪ್ಟ್ಗಳ ಕ್ಲಾರಿಟಿ ಇರಲೇಬೇಕು, ಇಲ್ಲಾಂದರೆ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಯಾವಾಗ ಬರುತ್ತೆ? ನಿಮಗೆ ಲೆಸನ್ ಅರ್ಥ ಆಗಿದಾಗ. ಲೆಸನ್ ಅರ್ಥ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ಅಂತಂದರೆ ನೀವು ನನ್ನ 1 ಶಾಟ್ ವೀಡಿಯೋಗಳು ಅವೈಲೇಬಲ್ ಇದೆ. ಎಲ್ಲ 1 ಶಾಟ್ ವೀಡಿಯೋಗಳನ್ನ ಕ್ವಿಕ್ಕಾಗಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಟೈಮ್ ಇಲ್ಲಪ್ಪ, ಕ್ವಿಕ್ಕಾಗಿ ನಾವು 1 ಶಾಟಲ್ಲಿ ಇಲ್ಲ ಒಂದು ಲೆಸನ್ನ ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂದರೆ ನೀವು ಡೆಫಿನೆಟ್ಲಿ ಆ ವೀಡಿಯೋಗಳನ್ನ ಹೆಲ್ಪ್ನ ತೊಗೊಳ್ಬೋದು ನೀವು. ಇದೆಲ್ಲ ಸ್ವಲ್ಪ ಟ್ರಿಕ್ಕಿ ಆಗಿರೋದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಆನ್ಸರ್ಸ್ನ ಹೇಳ್ಬಿಡ್ತೀನಿ. ಸೊ ಬೋತ್ ಸ್ಟಾರ್ಚ್ ಆ್ಯಂಡ್ ಸೆಲ್ಯುಲೋಸ್ ಆರ್ ಪಾಲಿಸ್ಯಾಕರೈಡ್ಸ್, ಬಟ್ ಅಯೋಡಿನ್ ಗಿವ್ಸ್ ಕಲರ್ ಟೆಸ್ಟ್ ವಿತ್ ಸ್ಟಾರ್ಚ್ ಬಟ್ ನಾಟ್ ವಿತ್ ದ ಸೆಲ್ಯುಲೋಸ್. ಸೊ ಯೂಶಲಿ ನಾವು ಈ ಸ್ಟಾರ್ಚ್ನ ಡಿಟೆಕ್ಟ್ ಮಾಡಬೇಕು ಅಂದರೆ ಅಯೋಡಿನ್ ಟೆಸ್ಟ್ ಮಾಡ್ತೀವಿ ಅಲ್ವಾ? ನೆನಪಿದ್ರೆ ನಿಮಗೆ ನಾನು ಇದೆಲ್ಲ ಎಲ್ಲಿ ಮಾಡಿದ್ದೀವಿ ಅಂತಂದರೆ ಫೋಟೋಸಿಂಥಸಿಸ್ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಈ ಅಯೋಡಿನ್ ಟೆಸ್ಟ್ ಏನಿದೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೆ ನಾನು. ಸೊ ಆ ಸ್ಟಾರ್ಚ್ನ ಡಿಟೆಕ್ಟ್ ಮಾಡಬೇಕು ಅಂದರೆ ಅಯೋಡಿನ್ ಟೆಸ್ಟ್ ಇದೆ, ಬಟ್ ಸೆಲ್ಯುಲೋಸ್ ಕೂಡ ಒಂದು ಪಾಲಿಸ್ಯಾಕರೈಡೆ, ಆದರೆ ಅದಕ್ಕೆ ಈ ಥರ ಯಾವುದೇ ರೀತಿ ಟೆಸ್ಟ್ ಇಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂದರೆ ಸ್ಟಾರ್ಚ್ ಗಿವ್ಸ್ ಕಲರ್ ಟೆಸ್ಟ್ ವಿತ್ ಅಯೋಡಿನ್ ಬಟ್ ಸೆಲ್ಯುಲೋಸ್ ಡಸಂಟ್, ಬಿಕಾಸ್ ಸೆಲ್ಯುಲೋಸ್ ಲ್ಯಾಕ್ಸ್ ಅ ಹೆಲಿಕಲ್ ಸ್ಟ್ರಕ್ಚರ್
ದಟ್ ಅಯೋಡಿನ್ ನೀಡ್ಸ್ ಟು ಬೈಂಡ್ ಟು. ಓಕೆ, ಯೂಶಲಿ ಈ ಅಯೋಡಿನ್ ಬಂದುಬಿಟ್ಟು ಒಂದು ಹೆಲಿಕಲ್ ಸ್ಟ್ರಕ್ಚರ್ಗೆ ಬೈಂಡ್ ಆಗುತ್ತೆ. ಯಾವ ಕಂಡೀಷನಲ್ಲಿ? ಸ್ಟಾರ್ಚ್ ಇರುವಾಗ. ಅದೇ ನಿಮಗೆ ಸೆಲ್ಯುಲೋಸ್ ಆದರೆ ಅದು ಚೈನ್ ಥರ ಇರೋವಂಥದ್ದು, ಸ್ಟಾರ್ಚ್ ಥರ ಸ್ಟ್ರಕ್ಚರ್ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಈ ಅಯೋಡಿನ್ ಟೆಸ್ಟಲ್ಲಿ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಸೆಲ್ಯುಲೋಸ್ ಕಂಡೀಷನಲ್ಲಿ. ಸೊ ಇದೇ ಆನ್ಸರ್ ನೀವು ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಪ್ರೋಟೀನ್ಸ್ ಆರ್ ಕಾಲ್ಡ್ ಹೆಟ್ರೋಪಾಲಿಮರ್ಸ್. ಯಾಕೆ ಪ್ರೋಟೀನ್ಸ್ ನಾವು ಹೆಟ್ರೋಪಾಲಿಮರ್ಸ್ ಅಂತ ಹೇಳ್ತೀವಿ? ಯಾಕೆ ಅಂದರೆ ಅದು ಹೆಟಿರೋ ರೆಫರ್ಸ್ ಟು ಡಿಫ್ರೆಂಟ್ ಮತ್ತು ಪಾಲಿಮರ್ಸ್ ಅಂತಂದರೆ ನಿಮಗೆ ಗೊತ್ತು, ಪಾಲಿ ಅಂದರೆ ಮೆನಿ. ಸೊ ಮೆನಿ ಅಮೈನೋ ಆ್ಯಸಿಡ್ಸ್ ಚೈನ್ ಫಾರ್ಮ್ ಆಗಿರುತ್ತೆ, ಆದರೆ ಪ್ರತಿಯೊಂದರಲ್ಲೂ ಸೇಮ್ ಅಮೈನೋ ಆ್ಯಸಿಡ್ ಇರಲ್ಲ. ಅಮೈನೋ ಆ್ಯಸಿಡ್ ಬೇರೆ ಬೇರೆ ರೀತಿಯ ಅಮೈನೋ ಆ್ಯಸಿಡ್ಸ್ಗಳಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಏನು ಹೇಳ್ತೀವಿ? ಹೆಟ್ರೋಪಾಲಿಮರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ಮೆಲೋನೇಟ್ ಇನ್ಹಿಬಿಟ್ಸ್ ದ ಆಕ್ಟಿವಿಟಿ ಆಫ್ ಸಕ್ಸಿನೇಟ್ ಡಿಹೈಡ್ರೋಜನೇಸ್ ಎನ್ಸೈಮ್. ಸೊ ಮೆಲೋನೇಟ್ ಏನಿದೆ ಇದು ಸಕ್ಸಿನೇಟ್ ಡಿಹೈಡ್ರೋಜನೇಸ್ ಎನ್ಸೈಮ್ನ ಆಕ್ಟಿವಿಟಿನ ಇನ್ಹಿಬಿಟ್ ಮಾಡುತ್ತೆ. ಯಾಕೆ ಅಂದರೆ ದಿಸ್ ಇಸ್ ಅ ಕಾಂಪಿಟೇಟಿವ್ ಇನ್ಹಿಬಿಟರ್. ಅದರ ಥರನೇ ಕಾಣಿಸುವಂಥ ಒಂದು ಕಾಂಪಿಟೇಟರ್ ಇನ್ನೊಂದು ಉಟ್ಕೊಂಡಿರೋವಂಥದ್ದು. ಮೆಲೋನೇಟ್ ಅನ್ನೋದು ಒಂದು ಕಾಂಪಿಟೇಟಿವ್ ಇನ್ಹಿಬಿಟರ್. ನೋಡೋಕ್ಕೆ ಹಾಗೇ ಇರುತ್ತೆ. ಈಗ ನೀವು ಈ ಮೂವೀಸಲ್ಲೆಲ್ಲ ನೋಡಿರ್ತೀರ ಅಲ್ವಾ, ಅದೇ ಥರ ಕಾಣುವಂಥ ಇಬ್ಬರು ಅಣ್ಣ ತಮ್ಮ ಇರ್ತಾರೆ, ಒಬ್ಬ ಒಳ್ಳೆಯವನು ಇರ್ತಾನೆ, ಒಬ್ಬ ಕೆಟ್ಟವನು ಇರ್ತಾನೆ. ಸೊ ಇದು ಅದೇ ಥರ ಸ್ವಲ್ಪ ಸಿಮಿಲರ್. ಓಕೆ, ಸೊ ಒಳ್ಳೆಯವನನ್ನು ರಿಪ್ಲೇಸ್ ಮಾಡೋದಕ್ಕೆ ಏನು ಮಾಡ್ತಾರೆ? ಕೆಟ್ಟವ್ರನ್ನ ಯೂಸ್ ಮಾಡ್ಕೊಳ್ತಾರಲ್ವಾ. ಸೊ ಹಾಗೆ ಇಲ್ಲೂ ಕೂಡ ಏನೋ ಒಂದು ರಿಯಾಕ್ಷನ್ ಆಗಬೇಕಾಗಿರುತ್ತೆ ಇದು ಸಕ್ಸಿನಿಕ್ ಡಿಹೈಡ್ರೋಜನೇಸ್ ಎನ್ಸೈಮಿಂದ. ಬಟ್ ಅದನ್ನು ಈ ಮೆಲೋನೇಟ್ ಅದ್ರ ಥರನೇ ಕಾಣುವಂಥ ಮೆಲೋನೇಟ್ ಬಂದುಬಿಟ್ಟು ಅದನ್ನು ಅವಾಯ್ಡ್ ಮಾಡಿಬಿಡುತ್ತೆ ಅಥವಾ ಸ್ಟಾಪ್ ಮಾಡಿಬಿಡುತ್ತೆ, ಹೋಗ್ಬಿಟ್ಟು ಇದು ಬೈಂಡ್ ಆಗಿಬಿಡುತ್ತೆ. ಸೊ ಅದು ಗೊತ್ತಾಗೋದೇ ಇಲ್ಲ, ಈ ಸಬ್ಸ್ಟ್ರೇಟ್ ಗೊತ್ತಾಗೋದೇ ಇಲ್ಲ, ಇದೆಲ್ಲ ಎನ್ಸೈಮ್ ಅಂತ. ಸೊ ಈ ರೀತಿ ಇದನ್ನು ಆಗೋಂಥ ನಾವೇನು ಹೇಳ್ತೀವಿ? ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಫೋರ್ತ್ ಕ್ವಶನ್, ವೈ ಡು ಲಿಪಿಡ್ಸ್ whose molecular weight do not exceed 800 Dalton come under acid insoluble fraction. ಯಾಕೆ ಇದು 800 ಡಾಲ್ಟನ್ಗಿಂತ ಕಡಿಮೆ ಇದೆ ಯಾವುದ್ರದ್ದು ವೆಯ್ಟ್? ಲಿಪಿಡ್ದು ವೆಯ್ಟ್. ಹಾಗಿದ್ರೂ ಕೂಡ ಇದು ಮ್ಯಾಕ್ರೋಮಾಲಿಕ್ಯುಲರ್ನಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಏನಾಗುತ್ತೆ? ಸ್ಮಾಲ್ ಸ್ಟ್ರಕ್ಚರ್ ಇಂಡಿವಿಜುವಲ್ ಆಗಿ ನೀವು ನೋಡಿದ್ರೆ ಲಿಪಿಡ್ ಸ್ಮಾಲ್ ಇರುತ್ತೆ, 800 ಡಾಲ್ಟನ್ಗಿಂತ ಕಡಿಮೆ ಇರುತ್ತೆ. ಬಟ್ ಇದೇನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಚೇಂಜಸ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ ಈ ಸ್ಮಾಲ್ ಮಾಲಿಕ್ಯೂಲ್ಸ್ಗಳು ಒಂದು ಗುಂಪಾಗಿಬಿಟ್ಟು ಅದು ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡಿಬಿಡುತ್ತೆ. ಅದನ್ನು ನಾವು ವೆಸಿಕಲ್ಸ್ ಅಂತ ಹೇಳ್ತೀವಿ. ಸೊ ಈ ವೆಸಿಕಲ್ಸ್ಗಳು ಫಾರ್ಮ್ ಆಗಿಬಿಡೋದ್ರಿಂದ ಅದು ಏನಾಗುತ್ತೆ? ಸ್ವಲ್ಪ ದೊಡ್ಡ ಸ್ಟ್ರಕ್ಚರ್ ಆಗುತ್ತೆ. ಅದೇ ನೀವು ಇಂಡಿವಿಜುವಲ್ ನೋಡಿದ್ರೆ ಚಿಕ್ಕ ಸ್ಟ್ರಕ್ಚರ್, 800 ಡಾಲ್ಟನ್ಗಿಂತ ಕಡಿಮೆನೇ. ಬಟ್ ಇದು ಗುಂಪಾಗಿಬಿಡುತ್ತೆ. ಆ ಗುಂಪು ಈಗ ಈ ಆ್ಯಸಿಡ್ ಇನ್ಸಾಲ್ಯುಬಲ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಏನಿರುತ್ತಲ್ಲ ಅದು ಸ್ವಲ್ಪ ಮೇಲೆ ಸೆಟ್ಲ್ ಆಗುತ್ತಲ್ಲ. ಈ ಕಾನ್ಸೆಪ್ಟ್ ನಿಮಗೆ ನಾನು ಹೇಳುವಾಗ ನಿಮ್ಗೆ ಏನಾದರೂ ನೀವು ಕಲ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಏನು ಹೇಳ್ತಿದ್ದೀನಿ ಅರ್ಥ ಆಗಲ್ಲ. ನಿಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನೀವು ರಿಲೇಟ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ಆ್ಯಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಮೇಲೆ ಉಳ್ಕೊಳ್ಳೋಂಥ ಏನಿದೆ ಸಬ್ಸ್ಟೆನ್ಸಸ್ ಏನಿದೆ ಅದರ ಜೊತೆ ಈ ಲಿಪಿಡ್ ಕೂಡ ಉಳ್ಕೊಳ್ಳುತ್ತೆ. ಯಾಕೆ ಅಂದರೆ ಒಂದು ವೆಸಿಕಲ್ ಫಾರ್ಮ್ ಆಗಿಬಿಡ್ತಾ ಇದೆ, ಮ್ಯಾಕ್ರೋಮಾಲಿಕ್ಯೂಲ್ ಆಗಿಬಿಡ್ತಾ ಇದೆ. ಸೊ ಹಾಗಾಗಿ ಅದು ಮ್ಯಾಕ್ರೋಮಾಲಿಕ್ಯೂಲ್ ಅಂಡರಲ್ಲಿ ಬರುತ್ತೆ. ಬಟ್ ನೀವು ಇಂಡಿವಿಜುವಲ್ ಆಗಿ ನೋಡಿದ್ರೆ ವೆಸಿಕಲ್ನ ಓಪನ್ ಮಾಡಿ ಅಥವಾ ಬ್ರೇಕ್ ಮಾಡಿ ನೋಡಿದ್ರೆ ದಟ್ಸ್ ಇಸ್ ವೆರಿ ಸಿಂಪಲ್. 800 ಡಾಲ್ಟನ್ಗಿಂತ ಚಿಕ್ಕದಾಗಿರುವಂಥ ಮಾಲಿಕ್ಯೂಲ್ ಇದು ಲಿಪಿಡ್. ಓಕೆನಾ? ನೆಕ್ಸ್ಟ್, ಲಾಸ್ಟ್ ಕ್ವಶನ್, ಇನ್ ಸೊಲ್ಯೂಷನ್ಸ್ ಆಫ್ ಡಿಫ್ರೆಂಟ್ pH ದ ಸ್ಟ್ರಕ್ಚರ್ ಆಫ್ ಅಮೈನೋ ಆ್ಯಸಿಡ್ ಚೇಂಜಸ್. ಸೊ ಡಿಫ್ರೆಂಟ್ pH ಇರುವಾಗ ಅಮೈನೋ ಆ್ಯಸಿಡ್ದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ದ ಚೇಂಜ್ ಇನ್ pH ಟು ಅಸಿಡಿಕ್ ಟು ಬೇಸಿಕ್ ಕಂಡೀಷನ್ ಕಾಸಸ್ ಅಯೋನೈಸೇಷನ್ ಆಫ್ ಅಮೈನೋ ಆ್ಯಸಿಡ್ಸ್ ಆರ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ದಸ್ ಕಾಸಿಂಗ್ ಚೇಂಜ್ ಇನ್ ದ ಸ್ಟ್ರಕ್ಚರ್. ಯಾಕೆ ಅಂತಂದರೆ ಈ pH ಚೇಂಜ್ ಆದಾಗ ಬೇಸಿಕ್ ಅಥವಾ ಅಸಿಡಿಕ್ ನೇಚರ್ ಕೂಡ ಚೇಂಜ್ ಆಗುತ್ತೆ. ಸೊ ಅಲ್ಲಿ ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತಲ್ಲ ಅಮೈನೋ ಆ್ಯಸಿಡಲ್ಲಿ, ಸೊ ಅದು ಕೂಡ ಚೇಂಜ್ ಆಗೋದ್ರಿಂದ ಏನಾಗುತ್ತೆ? ಈ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ 43 ಕ್ವಶನ್, ಸ್ಟಡಿ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಕೆಲ್ವಿನ್ ಸೈಕಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ನೋಡಿ, ಇಲ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಅದರ ಬೇಸ್ ಮೇಲೆ ಕ್ವಶನ್ಸ್ನ ಕೇಳಿದ್ದಾರೆ. ಡೈರೆಕ್ಟಾಗಿ ಕೇಳ್ಬೋದಿತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಸೈಕಲ್ನ ಅಂತ, ಬಟ್ ಅದು ಡೈರೆಕ್ಟ್ ಕ್ವಶನ್ ಮುಂಚೆ ಕೇಳ್ತಾ ಇದ್ದು. ಈಗ ನಿಮ್ಗೆ ಆ ಥರ ಕ್ವಶನ್ಸ್ ಇಲ್ಲ. ಯೂಶಲಿ ಏನು ಮಾಡ್ತಿದ್ರು, ಅದು ನಿಮಗೆ ಲಾಸ್ಟ್ ಇಯರ್ವರೆಗೂ ಹೇಗೆ ಡೈರೆಕ್ಟ್ ಕ್ವಶನ್ಸ್ ಕೊಡುವಾಗ ಕೆಲ್ವಿನ್ ಸೈಕಲ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಬಿಡ್ತಾಯಿದ್ರು ವಿತ್ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ಅದು ಡೈರೆಕ್ಟ್ ಕ್ವಶನ್. ಇಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ, ಅವರೇ ಒಂದು ಡ್ರಾಯಿಂಗ್ ಕೊಟ್ಬಿಟ್ಟು ಅದರಲ್ಲೂ ಬ್ಲ್ಯಾಂಕ್ಸ್ನ ಇಟ್ಬಿಟ್ಟು ಇಲ್ಲೇನು ಮಾಡಿದ್ದಾರೆ, ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೊ ಏನು ಕ್ವಶನ್ ಕೇಳಿದ್ದಾರೆ? ವಿಚ್ ಇಸ್ ದ ಪ್ರೈಮರಿ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್. ಸೊ CO2 ಅಕ್ಸೆಪ್ಟರ್, ಪ್ರೈಮರಿ ಅಕ್ಸೆಪ್ಟರ್ ಯಾವುದು? ಪ್ರೈಮರಿ ಅಕ್ಸೆಪ್ಟರ್ ಇನ್ ದಿಸ್ ಕೇಸ್ ಇಟ್ ಇಸ್ RUBP, ರಿಬ್ಯುಲೋಸ್ 1,5-bisphosphate. Next, name the enzyme required for carboxylation. ಯಾವುದು? Rubisco. And the Rubisco is the enzyme which is required. Okay. Next, name the compound formed from the carboxylation. ಯಾವುದು ಫಾರ್ಮ್ ಆಗುತ್ತೆ? ಕಾಂಪೌಂಡ್ 3-phosphoglycerate ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಹೌ ಮೆನಿ NADP ಮಾಲಿಕ್ಯೂಲ್ಸ್ ಆರ್ ರಿಕ್ವೈರ್ಡ್.
ಇದು ನೋಡಿ, ನಾನು ಈ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ ಎ ಟಿ ಪಿ ಮಾಲಿಕ್ಯೂಲ್ ಎಷ್ಟು ಯೂಸ್ ಆಗ್ತಾ ಇದೆ, NADP ಎಷ್ಟು ಯೂಸ್ ಆಗ್ತಿದೆ ಎಲ್ಲ ನೀವು ನೋಡ್ಕೊಂಡಿರಿ, ಎಲ್ಲಾದರೂ ಕ್ವಶನ್ಸ್ ಕೇಳ್ಬೋದು ಅಂತ. ನೋಡಿ ಇಲ್ಲಿ ಈ ಥರ ಕೇಳಿದ್ದಾರೆ ಕ್ವಶನ್ಸ್, ಅದನ್ನು ಅವರೇ ಕ್ವಶನ್ ಫ್ರೇಮ್ ಮಾಡಿಬಿಟ್ಟು ಎಷ್ಟು NADP ರಿಲೀಸ್ ಆಗಿದೆ, ಎಷ್ಟು ATP ರಿಲೀಸ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ ಆಗಿ ನೀವು ಒಂದು ಸ್ಟಾರ್ಚ್ ಅಥವಾ ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗೋದಕ್ಕೆ ಎಷ್ಟು ಬೇಕು ಅಂತ ಕೇಳುವಾಗ 12 NADP ಬೇಕಾಗುತ್ತೆ. ಅದೇ ಒಂದು ಸೈಕಲಲ್ಲಿ ಎಷ್ಟು ರಿಲೀಸ್ ಆಗುತ್ತೆ ಅಂದರೆ 2 ರಿಲೀಸ್ ಆಗುತ್ತೆ. ಹಾಗೆ 2 × 6, ಯಾಕೆಂದರೆ 6 ಟೈಮ್ಸ್ ಈ ಸೈಕಲ್ ಆದರೆ ಮಾತ್ರ ಒಂದು ಗ್ಲೂಕೋಸ್ ರಿಲೀಸ್ ಆಗೋದು. ಸೊ ಆ ಸೈಕಲ್ ಏನು ನೀವು ನೋಡ್ತಾ ಇದ್ದೀರಲ್ಲ, ಈ ಸೈಕಲ್ 6 ಟೈಮ್ಸ್ ರನ್ ಆದಾಗ ನಿಮಗೆ ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗೋದು. ಸೊ ಒಂದು ಸಲ ಸೈಕಲ್ಗೆ 2 NADP ಯೂಸ್ ಆದರೆ 6 ಟೈಮ್ಸ್ ಅಂದರೆ 12 ಆಯಿತು. ಹಾಗೆ ATP ಒಂದು ಸೈಕಲ್ಗೆ 3 ATP ಫಾರ್ಮ್ ಆಗುತ್ತೆ ಅಥವಾ 3 ATP ನೆಸೆಸಿಟಿ ಇರುತ್ತೆ. ಸೊ ಆ 3 ATP 6 ಟೈಮ್ಸ್ ಹೋದಾಗ ಎಷ್ಟಾಯಿತು? 3 × 6 ಎಷ್ಟಾಯಿತು? 18 ಆಯಿತು. ಸೊ ಇದು ಆನ್ಸರ್. Next 44th question, that is last question. A heart patient underwent an ECG. In his ECG report, the time period between QRS complex was more than the normal. So ECG ನೀವು ರಿಪೋರ್ಟ್ ನೋಡಿದರೆ ಅದರ ಒಂದು ಸ್ವಲ್ಪ ಮೇಲೆ ಬಂದಿರುವಂಥ ಒಂದು ಲೈನ್ ಅಂತ ಹೇಳ್ಬೋದು, ಆಯಿತಾ. ಸೊ ಅದರ ಬೇಸ್ ಮೇಲೆ ಈಗ ಕೆಲವೊಂದು ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದು ಟೈಮ್ ಪೀರಿಯಡ್ ಬಿಟ್ವೀನ್ ದ QRS ಒಂದೊಂದು ಸಲ ಹಾರ್ಟ್ ಬೀಟದ್ದು ನೀವು ECG ಎಕ್ಸ್ರೇ ರಿಪೋರ್ಟ್ ನೀವು ನೋಡಿದ್ರೆ ಮಾತ್ರ ಈ ಕಾನ್ಸೆಪ್ಟ್ ಅರ್ಥ ಆಗೋದು. ಅಟ್ಲೀಸ್ಟ್ ನೀವು ನಿಮ್ಮ ಮೊಬೈಲಲ್ಲಿ ಹೇಗೆ ಕಾಣುತ್ತೆ ECG ರಿಪೋರ್ಟ್ ಅಂತ ನೀವು ಒಂದ್ಸಲಿ ಚೆಕ್ ಮಾಡಿ, ಗೂಗಲ್ ಮಾಡಿ ನೋಡಿ, ಆಗ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಈ QRS ಅನ್ನೋದು ಸ್ವಲ್ಪ ಮೇಲೆ ಬಂದಿರುವಂಥ ಒಂದು ಲೈನ್ ಆಗಿರುತ್ತೆ. ಓಕೆ, ಈ QRS ಫಾರ್ಮ್ ಆಗುವಂಥದ್ದು ನೀಟಾಗಿ ಆಗ್ತಾ ಇದೆ ಅಂತಂದರೆ 1 ಮಿನಿಟ್ಗೆ ಎಷ್ಟು 72 ಟೈಮ್ಸ್ ನಮ್ಮ ಹಾರ್ಟ್ ಬೀಟ್ ಆಗಬೇಕು. ಸೊ 72 ಟೈಮ್ಸ್ ನಿಮಗೆ ಕಾಣಿಸ್ಬೇಕು. ಇಲ್ಲ ಅದಕ್ಕಿಂತ ಜಾಸ್ತಿ ಇದ್ದರೆ ಇಲ್ಲಿ ಹೇಳ್ತಾ ಇರೋದು ಆ ಟೈಮ್ ಪೀರಿಯಡ್, ಒಂದು QRS ಫಾರ್ಮ್ ಆಗೋದಕ್ಕೆ ಇನ್ನೊಂದು QRS ಫಾರ್ಮ್ ಆಗೋದಕ್ಕೆ ಟೈಮ್ ಪೀರಿಯಡ್ ಜಾಸ್ತಿ ಇದೆ. ನೋಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ಆನ್ಸರ್ ಮಾಡೋದಕ್ಕೆ ಆಗಲ್ಲ. ಸೊ ಇಲ್ಲಿ ಒಂದು QRSಗೂ ಇನ್ನೊಂದು QRSಗೂ ಟೈಮ್ ಪೀರಿಯಡ್ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಜಾಸ್ತಿ ತೊಗೊಳುತ್ತೆ ಅಂದರೆ ಏನರ್ಥ? ನಿಮ್ಮ ಹಾರ್ಟ್ ಬೀಟ್ 72 ಇರಬೇಕು. 72ಗಿಂತ ಈಗ ಟೈಮ್ ಜಾಸ್ತಿ ಆಯಿತು, ಒಂದು ಹಾರ್ಟ್ ಬೀಟ್ಗೂ ಇನ್ನೊಂದು ಹಾರ್ಟ್ ಬೀಟ್ಗೂ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಿದೆ ಅಂತಂದರೆ 72 ಟೈಮ್ಸೇ ಬರುತ್ತಾ? ನೋ, 72 ಟೈಮ್ಸ್ ಬರಲ್ಲ. ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋಂಥ ಫಸ್ಟ್ ಕ್ವಶನ್ ಏನು? ಮೆನ್ಷನ್ ವೆದರ್ ಹಿಸ್ ಹಾರ್ಟ್ ರೇಟ್ ಈಸ್ ಹೈ ಆರ್ ಲೋ. ಸೊ ಯಾವಾಗ QRS ಮಧ್ಯದಲ್ಲಿ ಟೈಮ್ ಪೀರಿಯಡ್ ಜಾಸ್ತಿ ಆಯಿತು ಆವಾಗ ಹಾರ್ಟ್ ರೇಟ್ ಏನಾಗಿರುತ್ತೆ? ಲೋವರ್ ದ್ಯಾನ್ ದ ನಾರ್ಮಲ್. ಯಾಕೆ ಅಂದರೆ QRS ಮಧ್ಯದಲ್ಲಿ ಯಾವಾಗ ಟೈಮ್ ಪೀರಿಯಡ್ ಜಾಸ್ತಿ ಆಯಿತು ಸ್ಲೋ ಆಗಿ ಹಾರ್ಟ್ ಬೀಟ್ ಆಗ್ತಾ ಇದೆ ಅಂತ ಇದರ ಅರ್ಥ. ನೆಕ್ಸ್ಟ್ ಗಿವ್ ಸೂಟಬಲ್ ಎಕ್ಸ್ಪ್ಲನೇಷನ್ ಫಾರ್ ಯುವರ್ ಇಂಟರ್ಪ್ರಿಟೇಷನ್. ಸೊ ಯಾಕೆ ಅಂತ ನೀವು ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಇಂಟರ್ಪ್ರಿಟ್ ಮಾಡಿ ಅಂತ ಕೇಳಿದ್ದಾರೆ. The QRS complex duration represents the time taken for ventricular depolarization. ಸೊ ಅದು QRS ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಅಂತನಾದರೂ ಹೇಳಿ, ಇಲ್ಲಾಂದರೆ ಡಿಪೋಲರೈಸೇಷನ್ ಅಂತನಾದರೂ ಹೇಳಿ. ಇಫ್ ದ ಟೈಮ್ ಬಿಟ್ವೀನ್ QRS ಕಾಂಪ್ಲೆಕ್ಸ್ ಇಸ್ ಪ್ರೊಲಾಂಗ್ಡ್, ಸೊ ತುಂಬ ಜಾಸ್ತಿ ಆದಾಗ ಇಟ್ ಮೀನ್ಸ್ ಹಾರ್ಟ್ ಈಸ್ ಟೇಕಿಂಗ್ ಲಾಂಗರ್ ಟೈಮ್ ಟು ಕಂಪ್ಲೀಟ್ ದ ಸೈಕಲ್. ಸೊ ತುಂಬ ಟೈಮ್ ಪೀರಿಯಡ್ ನೋಡಿ, ಒಂದು ಹೀಗೆ ಇರೋದಕ್ಕೂ ನೋಡಿ ಈ ಥರ ಇರುತ್ತಲ್ವಾ QRS. ಸೊ ಒಂದು QRSಗೂ ಇನ್ನೊಂದು QRSಗೂ ಟೈಮ್ ಜಾಸ್ತಿ ಆಗ್ತಿದೆ ಅಂದರೆ ಏನರ್ಥ? ಇದ್ರ ಮಧ್ಯೆ ಟೈಮ್ ಜಾಸ್ತಿ ಆಗ್ತಿದೆ ಅಂತಂದರೆ ಹಾರ್ಟ್ ಬೀಟ್ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ ಅಂತ, ಲಾಂಗರ್ ಟೈಮ್ ತೊಗೊಳ್ತಾ ಇದೆ ಕಂಪ್ಲೀಟ್ ಮಾಡೋದಕ್ಕೆ ಸೈಕಲ್ನ ಅಂತ ಅರ್ಥ. ಓಕೆ, next question, what is the importance of QRS complex with respect to electrical activity of heart? ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂದರೆ QRS complex represents ventricular depolarization, which is electrical activity responsible for the contraction of ventricles. It is crucial for effective pumping of the blood to the lungs and the body. ಸೊ ಇದು ಎಷ್ಟು ನೀಟಾಗಿ ಆಗ್ತಾ ಇದೆ, ಲಂಗ್ಸ್ಗೆ ಎಷ್ಟು ಬೇಗ ನೀಟಾಗಿ ರೀಚ್ ಆಗ್ತಾ ಇದೆ ಅನ್ನೋದು ನಮಗೆ QRS ವ್ಯಾಲ್ಯೂಯಿಂದ ಗೊತ್ತಾಗುತ್ತೆ. ಯಾಕೆಂತಂದರೆ QRS ಮೇನ್ ಆಗಿ ಇಟ್ ಈಸ್ ಅ ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್ ಅಂದರೆ ಹೇಗೆ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಟ್ ಆದಾಗ ಅಲ್ಲಿಂದ ಬ್ಲಡ್ ಏನಾಗುತ್ತೆ ಲಂಗ್ಸ್ಗೆ ಜಂಪ್ ಆಗುತ್ತೆ. ಸೊ ಲಂಗ್ಸ್ಗೆ ಮತ್ತು ಬಾಡಿಗೆ ಎಲ್ಲದ ಕಡೆ ಹೋಗುತ್ತೆ. ಸೊ ಆ ಥರ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಆಗುವಾಗ ಇದು ಆಗ್ತಾ ಇರೋದ್ರಿಂದ ಲಂಗ್ಸ್ಗೆ ಯಾವ ರೀತಿ ಹೋಗ್ತಾ ಇದೆ, ಬಾಡಿಗೆ ಹೇಗೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಿದೆ ಅಂತ ಎಫೆಕ್ಟಿವ್ ಆಗಿ ಸ್ಟಡಿ ಮಾಡ್ಬೋದು. ನೆಕ್ಸ್ಟ್, ವಾಟ್ ಡಸ್ P and T ವೇವ್ಸ್ ರೆಪ್ರೆಸೆಂಟ್ ಇನ್ ECG? ಸೊ ಈ P ವೇವ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಆರ್ಟಿಕ್ಯುಲರ್ ಡಿಪೋಲರೈಸೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. T ಏನು ಮಾಡುತ್ತೆ? ವೆಂಟ್ರಿಕ್ಯುಲರ್ ರಿಪೋಲರೈಸೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಷ್ಟು ನಿಮಗೆ ECG ಬಗ್ಗೆ ಅದೇನು PQRS ಏನು ಬರುತ್ತಲ್ಲ ECG, ಅದನ್ನು ಡೀಟೇಲಾಗಿ ಕಾನ್ಸೆಪ್ಟ್ ನೀವು ಕಲ್ತ್ಕೊಂಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ಅದರ್ವೈಸ್ ನೀವೇನು ಅಂದ್ಕೊಳ್ತೀರ ಗೊತ್ತಾ? ಏನೋ ಕಷ್ಟ ಇದೆಯಪ್ಪ, ಇದು ಅರ್ಥ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಕ್ವಶನ್ನೇ ಅರ್ಥ ಮಾಡ್ಕೊಳ್ದೆ ಬಿಟ್ಬಿಡ್ತೀರಾ. ಹಾಗೆ ಮಾಡಬೇಡಿ. ಒಂದ್ಸಲಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ಓದಿ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ಸ್ ಎಲ್ಲೋ ಒಂದು ಕಡೆ ಗೊತ್ತಿರುತ್ತೆ.
ಕನ್ಫ್ಯೂಸ್ ಮಾಡಿಕೊಂಡು ಎಕ್ಸಾಮ್ ಟೆನ್ಷನಲ್ಲಿ ಏನೇನೋ ಬರೆಯೋದಕ್ಕೆ ಹೋಗಬೇಡಿ. ಯಾವಾಗಲೂ ಮೈಂಡ್ನ ಕೂಲಾಗಿ ಇಟ್ಕೊಂಡು ಡೆಫಿನೆಟ್ಲಿ ನಿಮಗೆ ಆನ್ಸರ್ ಹೊಳೆಯುತ್ತೆ, ನೀವು ಆನ್ಸರ್ ಬರೀಬೋದು. ಸೊ ಇದಿಷ್ಟು ಏನು ನೋಡಿದ್ರಿ ನೀವು, ಇದು ಬೋರ್ಡಿಂದ ರಿಲೀಸ್ ಆಗಿರುವಂಥ ಮಾಡೆಲ್ ಕ್ವಶನ್ ಪೇಪರ್ದು ಆನ್ಸರ್ಸ್ನ ನಾವು ಇವತ್ತು ಡಿಸ್ಕಸ್ ಮಾಡಿದ್ದು. ಯಾಕೆ ಅಂತಂದರೆ ಈ ಆನ್ಸರ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಸುಮ್ಮನೆ ಎಲ್ಲ ವೇಸ್ಟ್ ಆಗಲ್ಲ. ಇದರಿಂದ ನಿಮಗೆ ಈ ಮೇನ್ ಎಕ್ಸಾಮ್ಗೆ, ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತಗೋಸ್ಕರ ನಾನು ನಿಮ್ಗೆ ಇಷ್ಟು ಡೀಟೇಲಾಗಿ ಹೇಳಿರೋದು. ಮತ್ತು ಹೇಗೆ ಬರುತ್ತೆ ಕ್ವಶನ್ಸ್ಗಳು ಅಂತ ಕೂಡ ಐಡಿಯಾ ನಿಮಗೆ ಸಿಗೋದ್ರಿಂದ ಇದನ್ನು ನೀವು ಒಂದ್ಸಲ ಎಲ್ಲ ನೀಟಾಗಿ ನೋಡ್ಕೊಂಡಿದ್ರೆ ಒಳ್ಳೆಯದು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಬೇರೆ ಯಾವುದೇ ರೀತಿ ನಿಮಗೆ ವಿಡಿಯೋಗಳು ಬೇಕಿದ್ದರೆ, ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಯಾವುದೇ ರೀತಿ ವಿಡಿಯೋಗಳು ಬೇಕಿದ್ದರೆ ನೀವು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನಾನು ಆ ರೀತಿ ವಿಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಲ್ ದಿ ಬೆಸ್ಟ್ ಫಾರ್ ಯು.